ಓಯ್ ಸೇರ್ಸ್ಲ ಜನನ ಎಳಸ್ಲ ದೊಮ್ಮಿನ ಹಾಕಿಸ್ಲ ಬೆಂಕಿನ. ಕೆಲವೊಬ್ಬರಿಗೆ ಅನಿಸ್ಬೋದು ಟ್ರೇಲರ್ ನೋಡಿ ಅವ್ರು ತುಂಬ ಕಿರ್ಚಿದ್ದಾಳೆ, ತುಂಬ ಲೌಡ್ ಆಗಿದ್ದಾಳೆ ಅಂತ. ಅದೇ ನನ್ನ ಇಂಟ್ರಡಕ್ಷನ್ ಸೀನಲ್ಲೇ ಗೊತ್ತಾಗ್ಬಿಡುತ್ತೆ ಯಾಕೆ ನನ್ನ ಹೆಸರು ಮಚ್ಚಲಕ್ಷ್ಮಿ ಅಂತ. ಮಚ್ಚಲಕ್ಷ್ಮಿ ಪಾತ್ರ ಬಂದಾಗ ನಾನು ಹೇಗೆ ಮಾಡಲಿ, ಎಷ್ಟು ಲೌಡ್ ಆಗಿರಬೇಕಲ್ಲ. ನನ್ನಲ್ಲಿ ಮಚ್ಚಲಕ್ಷ್ಮಿ ಕಂಡಿದ್ದಾರೆ ಅಂದರೆ ಐ ಥಿಂಕ್ ಐ ಜಸ್ಟ್ ಹ್ಯಾವ್ ಟು ಬಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮನ್ನ ನೀವು ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ ಈ ಥರದೊಂದಿಷ್ಟು ಕಥೆಗೆ? ನೀವು ಮಂಜುಳಾ ಮ್ಯಾಮ್ ಅವ್ರದ್ದು ಸಂಪತ್ತಿಗೆ ಸವಾಲು ಸಿನಿಮಾ ರೆಫರೆನ್ಸ್ ಕೊಟ್ಟರು. ಈ ಪಾತ್ರದಲ್ಲಿ ನನಗೆ ಹೀರೋಯಿನ್ಗೆ ತುಂಬ ವೇಟೇಜ್ ಇರೋ ಪಾತ್ರ, ತುಂಬ ಪ್ರಾಮುಖ್ಯ ಇರುವಂಥ ಒಂದು ಪಾತ್ರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ಇವರು ತುಂಬ ಸಿಂಪಲ್ಲು ಮತ್ತು ಚಾರ್ಮ್ ಲುಕ್ಕಿಂದನೇ ಎಲ್ಲರ ಗಮನ ಸೆಳೆದಂಥವರು ರಿಷ್ಮಾ ನಾಣಯ್ಯ ಅವರು KD ಸಿನಿಮಾ ಮೂಲಕ ಮತ್ತೆ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಮಚ್ಚಲಕ್ಷ್ಮಿ ಪಾತ್ರದಲ್ಲಿ. ಸೊ ಹೇಗಿದೆ KD ಸಿನಿಮಾ, ಹೇಗೆ ಅಪ್ರೋಚ್ ಮಾಡಿದ್ರು, ಏನೆಲ್ಲ ಅಪ್ಡೇಟ್ಸ್ ಇದೆ KD ಸಿನಿಮಾ ಬಗ್ಗೆ ಪ್ರತಿಯೊಂದನ್ನು ಮಾತಾಡೋಣ. ಮೊದಲೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಕೆ, ಸೊ ಆಲ್ಮೋಸ್ಟ್ 4 years ಜರ್ನಿ ನಿಮ್ಮದು KD ಜೊತೆಗೆ. ಒಂದು ಫೈನಲ್ ಸ್ಟಾಪ್ ಡೆಸ್ಟಿನೇಷನ್ಗೆ ಇನ್ನೇನು ಕೆಲವೇ ದಿನ ಅಷ್ಟೇ ಬಾಕಿ ಇರೋದು. ಸೊ ಹೌಸ್ ದ ಜೋಶ್, ಹೇಗಿದೆ? ತುಂಬ ಜೋಶ್ ಇದೆ, ಯಾಕಂದರೆ ನೀವು ಹೇಳ್ದಂಗೆ 4 years ಜರ್ನಿ ಆ್ಯಂಡ್ ಫೈನಲಿ ಈ ಒಂದು ರಿಲೀಸ್ ದಿನಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ದೀವಿ. ಎಸ್ಪೆಷಲಿ ನಾನು ಆ್ಯಸ್ ಅನ್ ಆಡಿಯನ್ಸ್ ಕಾಯ್ತಾ ಇದ್ದೀನಿ, ಯಾಕಂದರೆ ನಾನು ಫುಲ್ ಫ್ಲೆಜ್ ಸಿನಿಮಾ ನೋಡಿಲ್ಲ ಇನ್ನು. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ, ಸೊ ನಿಮ್ಮನ್ನು ಡೈರೆಕ್ಟಾಗಿ ನೋಡೋದಕ್ಕೂ ಈ ಒಂದು ಸಿನಿಮಾದಲ್ಲಿ ಒಂದಿಷ್ಟು ಟ್ರೇಲರು, ಸಾಂಗು ಅದೆಲ್ಲ ನೋಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಐ ಮೀನ್ ಫಸ್ಟ್ ಇಂಪ್ರೆಷನ್ ಹೇಗಂತಾನೆ ತುಂಬ ಕಂಪೋಸ್ಡ್ ಗರ್ಲ್ ಅಂತ ಅನಿಸುತ್ತೆ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ರಗಡಾಗಿ ಕಾಣಿಸ್ಕೊಂಡಿರೋದು ನೀವು. ಹೇಗೆ ಈ ಥರ ಟ್ರಾನ್ಸಿಷನ್ ನೀವು ಹೇಗೆ ಮಾಡ್ಕೊಂಡ್ರಿ ಅಂತ? ಕಂಪ್ಲೀಟ್ ಚೇಂಜ್ ಓವರ್. ನೀವು ಹೇಳ್ದಂಗೆ ಸ್ವಲ್ಪ ಕಂಪೋಸ್ಡ್ ಆಚೆ, ಬಟ್ ಮಚ್ಚಲಕ್ಷ್ಮಿ ಪಾತ್ರ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ಬಟ್ ಮನೇಲಿ ಸ್ವಲ್ಪ ಆಗಿದ್ದೀನಿ ಗೊತ್ತಿರೋರ ಜೊತೆ, ಬಟ್ ಅದರ್ವೈಸ್ ಐ ಆಮ್ ಅನ್ ಇಂಟ್ರೋವರ್ಟ್ ಆ್ಯಂಡ್ ಐ ಆಮ್ ಲಿಟಲ್ ಸೈಲೆಂಟ್ ಹುಡುಗಿನೇ ನಾನು. ಸೊ ಮಚ್ಚಲಕ್ಷ್ಮಿ ಪಾತ್ರ ಬಂದಾಗ ನಾನು ಹೇಗೆ ಮಾಡಲಿ, ಇದೆಷ್ಟು ಲೌಡ್ ಆಗಿರಬೇಕಲ್ಲ. ಆ್ಯಂಡ್ ಮಚ್ಚಲಕ್ಷ್ಮಿಗೆ ಆರಾಮಾಗಿ ಮಾತಾಡೋಕ್ಕೆ ಬರಲ್ಲ. ಈ ಥರ ಮೆತ್ತಗೆ ಮಾತಾಡೋದು, ಈ ಥರ ನಾರ್ಮಲ್ ಡೈಲಾಗ್ ಹೇಳೋದು, ನಾರ್ಮಲಾಗಿ ಕಾನ್ವರ್ಸೇಷನ್ ಮಾಡೋದು ಬರಲ್ಲ. ದಟ್ ಈಸ್ ನಾಟ್ ಮಚ್ಚಲಕ್ಷ್ಮಿ. ಅದು ಕಂಪ್ಲೀಟ್ಲಿ ಔಟ್ ಆಫ್ ಕ್ಯಾರೆಕ್ಟರ್ ಆಗಿಬಿಡುತ್ತೆ ನಾನು ನಾರ್ಮಲಾಗಿ ಡೈಲಾಗ್ ಹೇಳಿದರೆ. ಸೊ ಫುಲ್ ಥ್ರೋ ವಾಯ್ಸಲ್ಲಿ ತುಂಬ ಲೌಡ್ ಆಗಿರ್ತಾಳೆ ಯಾವಾಗಲೂ, ಪಟ್ 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 ಅಂತ. ಸೊ ಆ ಥರ ಕ್ಯಾರೆಕ್ಟರ್ ಇದ್ದಾಗ ಫಸ್ಟ್ ಪ್ರಾಕ್ಟೀಸ್ ಅಂತೂ, ರಿಹರ್ಸಲ್ಸ್, ವರ್ಕ್ಶಾಪ್ಸ್ ಅಂತೂ ತುಂಬ ಮಾಡಿದ್ದೀವಿ ಆ ಕ್ಯಾರೆಕ್ಟರ್ಗೆ ಅಡ್ಜಸ್ಟ್ ಆಗೋಕ್ಕೆ. ಸೊ ಅವಳು ಸ್ಮಾಲ್ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಬಿಹೇವಿಯರ್ ಆಗಲಿ, ಇಟ್ ಟುಕ್ ಅ ಲಾಟ್ ಆಫ್ ವರ್ಕ್. ಬಟ್ ಇವಾಗ ಫೈನಲ್ ಔಟ್ಪುಟ್ ನೋಡಿದಾಗ ಅದೆಲ್ಲ ವರ್ತ್ ಇಟ್ ಅಂತ ಅನಿಸುತ್ತೆ. ಓಕೆ, ಸಿನಿಮಾ ನೋಡ್ತಾ ಇದ್ದಾಗ ಟ್ರೇಲರೇ ನೋಡಿದ್ವಿ, ಸಿಕ್ಕಾಪಟ್ಟೆ ಮಚ್ಚುಗಳು ಕಾಣುತ್ತೆ ನಮಗೆ. ನಿಮ್ಮ ಹೆಸರು ಮಚ್ಚಲಕ್ಷ್ಮಿ ಅಂತ, ನೀವು ಮಚ್ಚು ಹಿಡ್ಕೊಂಡಿರೋದುಂಟ ಸಿನಿಮಾದಲ್ಲಿ? ಡೈಲಾಗ್ ನೋಡಿದ್ರಲ್ಲ, ನನ್ನ ಮಾತಲ್ಲೇ ಮಚ್ ಥರ ಇಟ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ಅದಕ್ಕೆ ಅವಳ ಮಾತಲ್ಲೇ ಎಲ್ಲರನ್ನ ಹೆದರ್ಸ್ತಾಳೆ ಅಂತ ಮಚ್ಚಲಕ್ಷ್ಮಿ ಅಂತ ಇಟ್ಟಿದ್ದಾರೆ. ಆ್ಯಂಡ್ ಅವಳ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗುತ್ತೆ ಅವಾಗ ಯಾಕೆ ಆ ಹೆಸರಿಟ್ಟಿದ್ದಾರೆ ಅಂತ. ಅದೇ ನನ್ನ ಇಂಟ್ರಡಕ್ಷನ್ ಸೀನಲ್ಲೇ ಗೊತ್ತಾಗ್ಬಿಡುತ್ತೆ ಯಾಕೆ ನನ್ನ ಹೆಸರು ಮಚ್ಚಲಕ್ಷ್ಮಿ ಅಂತ. ಸೊ ಮಚ್ ಹಿಡಿಯೋ ನೆಸೆಸಿಟಿನೇ ಇಲ್ಲ ನನಗೆ. ಓಕೆ, ಪ್ರೇಮ್ ಸರ್ ಜೊತೆಗೆ ಇದು 2ನೇ ಸಿನಿಮಾ ಅಂದ್ಕೊಳ್ತೀನಿ. ಏಕಲವ್ಯ ಆದಮೇಲೆ ಮತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್ ಬರ್ತಿರೋ 2ನೇ ಸಿನಿಮಾ. ಪ್ರೇಮ್ ಸರ್ ಹೇಗೆ ಅಂತಂದರೆ ಅವ್ರದ್ದೊಂದು ವಿಷನ್ ಬೇರೆಯೇ ಇದೆ, ಅವರು ಸ್ಟೋರಿ ಟೆಲ್ಲಿಂಗ್ ಬೇರೆಯೇ ಇದೆ. ಒಂದು ಮಾಸ್ ಸಿನಿಮಾ ಆದರೂ ಕೂಡ ಅದನ್ನು ಡಿಫ್ರೆಂಟಾಗಿ ತೋರಿಸೋದಕ್ಕೆ ಅವ್ರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವರ ಒಂದು ಥಾಟ್ಫುಲ್ಗೆ ನಿಮ್ಮ ಕ್ಯಾರೆಕ್ಟರು ಅವ್ರು ತೊಗೊಂಡು ಬಂದಾಗ ನಿಮಗೆ ಅನಿಸ್ತಾ ಈ ಕ್ಯಾರೆಕ್ಟರು ಪ್ರೇಮ್ ಸರ್ ನೋಡಿನೇ ನನಗೆ ಕೊಟ್ಟಿದ್ದಾರೆ, ನನಗೆ ಸೂಟ್ ಆಗುತ್ತಾ, ಅಥವಾ ನನ್ನ ವಾಯ್ಸ್ ಥ್ರೋಟಿಂದ ಇಂಥ ವಾಯ್ಸ್ ಬರ್ಬೋದು ಅಂತ ಅನಿಸುತ್ತಾ, ಅಥವಾ ಈ ಕ್ಯಾರೆಕ್ಟರ್ಗೆ ನನ್ನ ಫೇಸು, ನನ್ನ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗುತ್ತಾ ಅಂತ? ಐ ಥಿಂಕ್ ಈ ಕ್ವೆಶನ್ ಅವ್ರಿಗೆ ಹೋಗಬೇಕು ಯಾಕೆ ಅಂತ. ಬಟ್ ನೀವು ಹೇಳ್ದಂಗೆ ಪ್ರೇಮ್ ಸರ್ ಇಸ್ ಅ ಪರ್ಸನ್ ವಿತ್ ಬಿಗ್ ವಿಷನ್, ಒಂದು ದೊಡ್ಡ ವಿಷನ್ ಇಟ್ಕೊಂಡು, ಮತ್ತು ಅವರು ಇಷ್ಟು ಕ್ಯಾರೆಕ್ಟರ್ಸ್ನ ತುಂಬ ರಿಲೀವ್ ಮಾಡಿರ್ತಾರೆ. ಆ್ಯಂಡ್ ಎಕ್ಸಾಕ್ಟಾಗಿ ಹಿಂಗೆ ಬರಬೇಕು ಅಂತ ಅವರು ಪರ್ಫೆಕ್ಷನಿಸ್ಟ್, ಹಿಂಗೆ ಬರಬೇಕು ಅಂತ ಆಲ್ರೆಡಿ ಯೋಚನೆ ಮಾಡಿರ್ತಾರೆ. ಸೊ ಸರ್ ನನ್ನಲ್ಲಿ ಮಚ್ಚಲಕ್ಷ್ಮಿ ಕಂಡಿದ್ದಾರೆ ಅಂದರೆ ಐ ಥಿಂಕ್ ಐ ಜಸ್ಟ್ ಹ್ಯಾವ್ ಟು ಬಿ
ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಅದು ನನಗೆ ಅವಕಾಶ ಬಂದಿದೆ ಅಂತ. ಅದು 2ನೇ ಸತಿ ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಬಂದಿದೆ ಅಂತ. ಬಟ್ ನಾನೇನು ಪ್ರಯತ್ನ ಮಾಡಿದ್ದೀನಿ ಅಂದರೆ ಅವ್ರ ವಿಷನ್ನ ಎಕ್ಸಾಕ್ಟ್ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಮಚಲಕ್ಷ್ಮಿ ಹೇಗಿರಬೇಕು ಅಂತ ನಾನು ಪದೇ ಪದೇ ಹೋಗಿ ಕೇಳ್ತಿದ್ದೆ. ಪ್ರತಿಯೊಂದು ಡೀಟೇಲ್ಸ್ ಕೇಳ್ತಿದ್ದೆ. ಸರ್ ಹಿಂಗೆ ಇದು ಹಾಕ್ಕೋಬೇಕಾ, ಅವಳು ಕೈಯಲ್ಲಿ ಒಂದು ಬ್ಯಾಂಡ್ ಹಾಕೋತಾರೆ, ಹಳೆ ಕಾಲದ್ದು ಆ್ಯಂಡ್ ರಿಬನ್ ಎಲ್ಲ ಹಾಕೋತಾರೆ. ಸೊ ಸ್ಮಾಲ್ ಡೀಟೇಲ್ ಮೇಲೆ ಫೋಕಸ್ ಮಾಡಿದ್ದೀವಿ. ಆ್ಯಂಡ್ ಮಾತಾಡ್ಬೇಕಾದ್ರೂ ಪೂರಾ ಮಂಡ್ಯ ಸ್ಲ್ಯಾಂಗಲ್ಲಿ ಒಂದು ಮಾತಾಡ್ತಾಳೆ. ಸೊ ಆ ಸ್ಲ್ಯಾಂಗು ಸ್ವಲ್ಪ ಸರಿಂದಾನೇ ಕಲ್ತಿದ್ದು ನಾನು. ಅವರು ಮಾತಾಡೋ ರೀತಿನ ಸ್ವಲ್ಪ ನೋಡಿ ಅವರಿಂದನೇ ಕಲ್ತಿದ್ದು. ಸೊ ಪ್ರತಿಯೊಂದು ಡೀಟೇಲ್ಸ್ನ ಕೇಳ್ಕೊತಾ ಇದ್ದೆ, ಸರು ಹೇಳ್ಕೊಡ್ತಾ ಇದ್ರು. ಸೊ ನನ್ನ ಪ್ರಯತ್ನ ಏನಿತ್ತು ಅಂದರೆ ಸರ್ ವಿಷನ್ ಏನು ಯೋಚನೆ ಮಾಡಿದ್ದಾರೆ ಮಚಲಕ್ಷ್ಮಿನ, ಅದನ್ನ ಜೀವ ತುಂಬಿಸ್ಬೇಕು, ಕರೆಕ್ಟಾಗಿ ಮಾಡಬೇಕು ಅಂತ ಇತ್ತು. ಆ್ಯಂಡ್ ಐ ಹೋಪ್ ಐ ಹ್ಯಾವ್ ಡೆಲಿವರ್ಡ್ ದಟ್. ಓಕೆ, ಇದು ಪೀರಿಯಡ್ ಬ್ಯಾಕ್ ಡ್ರಾಪ್ ಕತೆ ಇರುವಂತಹ ಒಂದು ಸೊ ಈ ಒಂದು ಸಿಚುವೇಶನ್ಗೆ ತಕ್ಕಂತೆ, ಆ ಸಿಚುವೇಶನ್ಗೆ ತಕ್ಕಂತೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ನೀವು ಮೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಡೀಟೇಲಿಂಗ್ ಆಗಿ ನೋಡ್ಕೋಬೇಕಾಗತ್ತೆ. ಬಿಕಾಸ್ ಆ ಒಂದು ಟೈಮಲ್ಲಿ ಆದಂತಹ ಕಥೆನ ನಾವು ತೋರಿಸ್ತಾ ಇದ್ದೀವಿ ಅಂತಂದರೆ ಎಲ್ಲೂ ಕೂಡ ಮಿಸ್ ಹೊಡಿಬಾರ್ದು. ಅದ್ರ ಬಗ್ಗೆ ಪ್ರೇಮ್ ಸರ್ ಬಗ್ಗೆ ಕೇಳೋದು ಬೇಡವೇ ಬೇಡ. ಬಟ್ ನಿಮ್ಮನ್ನು ನೀವು ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ ಈ ಥರದೊಂದಿಷ್ಟು ಕಥೆಗೆ ನೀವು? ನಾ ಹೇಳಿದಾಗೆ ತುಂಬ ಡೈಲಾಗ್ ರೀಡಿಂಗ್ಸ್ ಅದೆಲ್ಲ ಆಯಿತು. ಬಟ್ ಬಿಫೋರ್ ದ್ಯಾಟ್ ಸರ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನಗೆ ಮಂಜುಳಾ ಮ್ಯಾಮ್ ಅವ್ರದ್ದು ಸಂಪತ್ತಿಗೆ ಸವಾಲು ಸಿನಿಮಾ ರೆಫರೆನ್ಸ್ ಕೊಟ್ಟರು. ಅದೇ ಬ್ರೀಫು. ಅವ್ರು ಹೇಗಿರ್ತಾರೆ, ಹೇಗೆ ಕಡಕಾಗಿ ಮಾತಾಡ್ತಾರೆ, ಅವ್ರು ನಡೆಯೋ ಸ್ಟೈಲು, ಅವ್ರ ಎಕ್ಸ್ಪ್ರೆಷನ್ಸು ಆ್ಯಂಡ್ ಸೊ ಆ ಬ್ರೀಫ್ ಇತ್ತು ನನಗೆ. ಬಟ್ ಅದಾದಮೇಲೆ ಆ್ಯಸ್ ಅ ಟೀಮ್ ನಾವು ಕೂತ್ಕೊಂಡು ವಿ ವರ್ಕ್ಡ್ ಅ ಲಾಟ್ ಟುವರ್ಡ್ಸ್ ಇಟ್. ಆ್ಯಂಡ್ 1970s ಬ್ಯಾಕ್ಡ್ರಾಪ್, ನಮ್ಮ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್, ಆರ್ಟ್ ಡೈರೆಕ್ಟರ್ ತುಂಬಾ ವೆರಿ ಟ್ಯಾಲೆಂಟೆಡ್. ಯಾಕಂದರೆ ಕಂಪ್ಲೀಟ್ ಸೆಟ್ ನಾವೇನು ಶೂಟ್ ಮಾಡಿದ್ದೀವಿ ಸೀಗೆಯಲ್ಲಿ ಸೆಟ್ ಹಾಕಿರೋದು ಸೋ ರಿಯಲಿಸ್ಟಿಕ್. ಟೌನ್ ಹಾಲ್ ಎಲ್ಲ ಎಕ್ಸಾಕ್ಟ್ ಮೆಷರ್ಮೆಂಟ್ಸಲ್ಲಿ ಸೆಟ್ ಹಾಕಿದ್ದಾರೆ. ಸೊ ಇಟ್ ವಾಸ್ ಆ ಫೀಲಲ್ಲಿ ನಾನು ಶೂಟ್ ಮಾಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸ್ತು. ಯಾಕಂದರೆ ಎಲ್ಲ ಆರ್ಟಿಸ್ಟ್ಗೂ ಕಾಸ್ಟ್ಯೂಮ್, ವಿಗ್ಸ್, ಆ ಫೀಲ್, ಆ ಲುಕ್ಕಲ್ಲೇ ಇತ್ತು. ಆ್ಯಂಡ್ ಡಬಲ್ ಡೆಕ್ಕರ್ ಬಸ್ಸು ಇತ್ತು. ಸೊ ಅದೆಲ್ಲ ಆ ಎನ್ವೈರನ್ಮೆಂಟಲ್ಲಿ ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ವೆರಿ ನೈಸ್. ಸೊ ಆ ಪೀರಿಯಡ್ಗೆ ಹೋದಂಗೆ ಅನುಭವ ಆಗುತ್ತೆ, ನೋಡಿದವ್ರಿಗೂ ಅದೇ ಥರ ಆಗತ್ತೆ ಅಂತ ನೀವು. ಓಕೆ, ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಒಂದು ರಗಡ್ ಅಂತ ನಾ ಹೇಳಿದೆ. ಸೊ ಅದನ್ನು ಹೊರತುಪಡಿಸಿ ಒಂದು ಸಪೋರ್ಟಿವ್ ಆಗಿ ನಿಲ್ಲತ್ತಾ ಅಥವಾ ಒಂದು ಕಥೆನ ಡ್ರೈವ್ ಮಾಡುವಂಥ ಕ್ಯಾರೆಕ್ಟರ ನೀವು? ಖಂಡಿತ ಕಥೆನ ಡ್ರೈವ್ ಮಾಡೋವಂಥ ಕ್ಯಾರೆಕ್ಟರ್. ಯಾಕಂದರೆ ತುಂಬ ಹೇಳೋಕ್ಕಾಗಲ್ಲ ನಾನು. ಬಟ್ ಆ ವೇಟೇಜ್ ಇರುತ್ತೆ. ಯಾಕೆ ಕಥೆಯಲ್ಲಿ ಅಂದರೆ ಮಚಲಕ್ಷ್ಮಿನ KD ಅಲ್ಲಿ ತೆಗೆದ್ರೆ ಸಮಥಿಂಗ್ ವಿಲ್ ಬಿ ಮಿಸ್ಸಿಂಗ್. ಸೊ ಅದೊಂದು ಖುಷಿ ಇದೆ. ಯೂಶ್ವಲಿ ಒಂದು ಸ್ಟೋರಿಯಲ್ಲಿ ಹೀರೋಯಿನ ತೆಗೆದ್ರೆ ಏನೂ ಡಿಫ್ರೆನ್ಸ್ ಆಗಿಲ್ಲ ಅಂದರೆ ಅದು ನೋಡೋಕ್ಕೆ ಸ್ವಲ್ಪ ನನಗೆ ಬೇಜಾರಾಗುತ್ತೆ. ಈ ಪಾತ್ರದಲ್ಲಿ ನನಗೆ ಹೀರೋಯಿನ್ಗೆ ತುಂಬ ವೇಟೇಜ್ ಇರೋ ಪಾತ್ರ, ತುಂಬ ಪ್ರಾಮುಖ್ಯ ಇರುವಂಥ ಒಂದು ಪಾತ್ರ. ಸೊ ಒಂದಿಷ್ಟು ವಿಮರ್ಶಕರು ಹೇಳ್ತಾರೆ, ಸಿನಿಮಾ ವಿಮರ್ಶಕರು ಏನು ಹೇಳ್ತಾರೆ ಅಂತಂದರೆ, ಹೀರೋ ಸೆಂಟ್ರಿಕ್ ಇರೋಂಥ ಸಿನಿಮಾದಲ್ಲಿ ಅಲ್ಲಿ ಹೀರೋಯಿನ್ಸಿಗೆ ಸ್ಪೇಸ್ ಕಡಿಮೆ ಇರುತ್ತೆ ಅಂತ ಒಂದಿಷ್ಟು ಕ್ರಿಟಿಕ್ಸ್ ನೀವು ಕೂಡ ಕೇಳಿರ್ತೀರ. ಬಟ್ KD ಸಿನಿಮಾದಲ್ಲಿ ನೀವು ಹೇಳ್ತಾ ಇರೋದು ನೋಡಿದ್ರೆ ಆ ಥರ ಆಗೋದಿಲ್ಲ, ಅದರದ್ದು ಅಪೋಸಿಟ್ ಆಗಿದೆ ಅಂತ ಹೇಳ್ತೀರಾ. ಸೊ ನಿಮ್ಮ ಸ್ಕ್ರೀನ್ ಸ್ಪೇಸು ಅಥವಾ ನಿಮ್ಮ ಒಂದು ಪಾತ್ರಕ್ಕೆ ಆ ಒಂದು ಇಂಪಾರ್ಟೆನ್ಸು ಎಷ್ಟು ಕೊಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ? ಐ ಥಿಂಕ್ ಪ್ರೇಮ್ ಸರ್ ಎಲ್ಲ ಸಿನಿಮಾಲ್ಲೂ ಹೀರೋಯಿನ್ಸ್ಗೆ ಈಕ್ವಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಆಗಲಿ ಅಥವಾ ಅವರೆಲ್ಲ ಸಿನಿಮಾಲಿ ಐ ಥಿಂಕ್ ಹೀಸ್ ಗಿವನ್ ಆ ಹೀರೋಯಿನ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬರೀತಾರೆ. ಸೊ ಇನ್ ದಟ್ ವೇ ಐ ಆಮ್ ವೆರಿ ಲಕ್. ಈವನ್ ಏಕಲವ್ಯಲ್ಲೂ ಅಷ್ಟೇ, ನಾನು ಮೊದಲನೇ ಸಿನಿಮಾಲಿ ತುಂಬ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನಗೆ ಇವಾಗಲೂ ನಾನು ಎಲ್ಲಾದರೂ ಹೋದರೆ ಅನಿತಾ ಅಂತ ಕರೀತಾರೆ ಜನ. ಸೊ ಅಷ್ಟು ನೆನಪಲ್ಲಿ ಉಳ್ಕೊಳ್ಳುತ್ತೆ ಪಾತ್ರಗಳು. ಆ್ಯಂಡ್ ಅಗೇನ್ ನಾನು ಪರ್ಸ್ನಲ್ ಒಪಿನಿಯನ್, ನನಗೆ ಆ ಲೂಪಲ್ಲಿ ಸ್ಟಕ್ ಆಗೋಕ್ಕೆ ಇಷ್ಟ ಇಲ್ಲ. ಅದೇ ಲವ್ ಸ್ಟೋರಿ, ಅದೇ ಯು ಗೆಟ್ ಇಟ್ ರೈಟ್. ಸೊ ಆ ಲೂಪಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಆ್ಯಸ್ ಅನ್ ಆಕ್ಟರ್ ಐ ಬಿಲೀವ್ ಇನ್ ವರ್ಸಿಟ್ಯಾಲಿಟಿ. ಏನಾದರೂ ಹೊಸ ರೋಲ್ ಮಾಡಬೇಕು, ಏನಾದರೂ ಐ ಥಿಂಕ್ ನಾವು ಹ್ಯಾವ್ ಬಿಕಮ್ ಮೋರ್ ಕಾನ್ಷಿಯಸ್ ಅಬೌಟ್ ದ್ಯಾಟ್. ಸೊ ಯಾ, ಮಚಲಕ್ಷ್ಮಿ ಇಸ್ ಎಲ್ಲರೂ ನೆನಪಿಟ್ಕೋತಾರೆ ಹೋಪ್ಫುಲಿ. ಯಾ, ನಾನಂತೂ ಇಟ್ಕೊಂಡಿದ್ದೀನಿ. ಸೊ ಐ ಥಿಂಕ್ ಆಡಿಯನ್ಸ್, ಐ ರಿಯಲಿ ಹೋಪ್ ದೇ ಲವ್ ಇಟ್.
ನಿಮ್ಮದು ಮತ್ತು ಧ್ರುವ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ನಿಮ್ಮ ಡಾನ್ಸ್, ಆ ಒಂದು ಸಾಂಗ್ ಇರ್ಬೋದು, ನಿಮ್ಮಿಬ್ರು ಕೆಮಿಸ್ಟ್ರಿ ಇರ್ಬೋದು, ಆನ್ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಫ್ ಸ್ಕ್ರೀನಲ್ಲಿ ನೀವಿಬ್ರು ಯಾವ ಥರ, ಆಮೇಲೆ ಇದು ನ್ಯಾಚುರಲ್ ಆಗಿ ನಿಮಗೆ ಆನ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ನೀವಿಬ್ರು ಏನೇನೆಲ್ಲ ಒಂದು ಸರ್ಕಸನ್ನು ಮಾಡ್ತಾ ಇದ್ರಿ ಅಂತ? ಐ ಥಿಂಕ್ ಆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ವರ್ಕೌಟ್ ಯಾಕೆ ಆಯಿತು ಅಂದರೆ ಬಿಕಾಸ್ ಸರ್ ನಮ್ಮಿಬ್ಬರಲ್ಲಿ ಹೆಲ್ದಿ ಕಮ್ಯುನಿಕೇಷನ್ ಇದೆ. ಸೊ ವಿ ಕಮ್ಯುನಿಕೇಟ್ ಬಿಫೋರ್ ಎವ್ರಿ ಸೀನ್. ಸೊ ಎಲ್ಲ ಸೀನ್ ಮಾಡೋ ಮುಂಚೆ ನಾವು ರಿಹರ್ಸಲ್ಸ್ ಮಾಡ್ಕೋತೀವಿ. ಸರ್ಗೆ ಹೋಗಿ ತೋರಿಸೋ ಮುಂಚೆನೇ ನಾವೇ ಮಾತಾಡ್ಕೋತೀವಿ, ಹೇಗೆ ಅವ್ರೇನು ಹೇಳ್ತಾರೆ, ಅದಕ್ಕೆ ನಾನೇನು ಹೇಳಬೇಕು ಅಂತ ಒಂದು ಆ ಹೆಲ್ದಿ ಕಮ್ಯುನಿಕೇಷನ್ ಇತ್ತು. ಸೊ ಅದು ವರ್ಕೌಟ್ ಆದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್ ಟು ಎಕ್ಸ್ಪ್ರೆಸ್. ಸೊ ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ರಿಯಾಕ್ಷನ್ ಅಲ್ಲ ಸಿನಿಮಾಲಿ. ಸೊ ನೀವು ಆ್ಯಕ್ಟ್ ಮಾಡಿದ್ರೇ ನಾ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕಾಗೋದು. ಸೊ ಅವ್ರು ರಿಯಾಕ್ಟ್ ಮಾಡಿಲ್ಲ ಅಂದರೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ಇರಲಿಲ್ಲ. ವಿ ಯೂಸ್ ಟು ಗಿವ್ ಅವರ್ ಬೆಸ್ಟ್ ಎವ್ರಿ ಸೀನಲ್ಲಿ. ವಿ ಯೂಸ್ ಟು ಗಿವ್ ಅವರ್ ಬೆಸ್ಟ್. ಸೊ ಐ ಥಿಂಕ್ ಆ ಕಮ್ಯುನಿಕೇಷನ್ ಇದ್ದಿದ್ದಕ್ಕೆ ಇಟ್ಸ್ ಕಮ್ ಔಟ್ ನೈಸ್ಲಿ. ಓಕೆ, ಸಿನಿಮಾದಲ್ಲಿ ಆರ್ಟಿಸ್ಟ್ಗಳು ಏನು ವರ್ಕ್ ಮಾಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಒಂದಿಷ್ಟು ಫನ್ ಎಲಿಮೆಂಟ್ಸು ಆಗಿರುತ್ತೆ, ಒಂದಿಷ್ಟು ಏನೇನೋ ಪ್ರಾಬ್ಲಮ್ಸನ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ಒಂದಿಷ್ಟು ಎಕ್ಸ್ಪೀರಿಯನ್ಸನ್ನು ನೆನ್ಪಿಟ್ಕೊಂಡಿರ್ತೀರ, ಆ ಥರ ಆಯ್ತಲ್ಲ ಅಂತ. ಮೊನ್ನೆ ಟ್ರೇಲರ್ ಲಾಂಚ್ ಈವೆಂಟಲ್ಲಿ ಧ್ರುವ ಸರ್ ಹೇಳ್ದಂಗೆ ಬಾತ್ರೂಮಲ್ಲಿ ಕುತ್ಕೊಂಡು ಡಬ್ಬಿಂಗ್ ಮಾಡಿದ್ದು ಮಧ್ಯರಾತ್ರಿಯಲ್ಲಿ. ಸೊ ಈ ಥರದೊಂದಿಷ್ಟು ಫನ್ ಎಲಿಮೆಂಟ್ಸು ನಿಮ್ಮ ಕಡೆಯಿಂದ ಏನಾದರೂ ಆಗಿತ್ತಾ ಮೂವಿ ಶೂಟ್ ಮಾಡೋ ಟೈಮಲ್ಲಿ? ಆ ಥರದ್ದೇನಾದರೂ ಆಗಿತ್ತು ಆ ಥರ. ಆ್ಯಕ್ಚುಲಿ ನೀವು ಹೇಳ್ದ ಧ್ರುವ ಸರ್ ಹೇಳಿದ್ದು ರೀಸೆಂಟಾಗಿ ಅವ್ರು ಬಾತ್ರೂಮಲ್ಲಿದ್ದರು, ನಾನು ಅವಾಗ ಮಲಗಿದ್ದೆ. ಸಡನ್ನಾಗಿ ಓಕೆ ಫೋನಲ್ಲಿ ಒಂದು ಡೈಲಾಗ್ ಹೇಳಿ ಕಳಿಸು ಅಂತ ಹೇಳಿದರು ಸಡನ್ನಾಗಿ. ನಾನು ಇದ್ದೆ ಅಲ್ಲಿ, ತಿರ್ಗಾ ಎಚ್ಚರಾಗಿ ಎಲ್ಲ ಕಲಿಸಿದ್ದು. ಬಟ್ ಶೂಟಿಂಗ್ ಟೈಮಲ್ಲಿ ಐ ಥಿಂಕ್ ಇಟ್ ವಾಸ್ ವೆರಿ ಫನ್. ಧ್ರುವ ಸರ್ ಇಡೀ ಸೆಟ್ನ ನಗ್ನಗಿಸ್ತಾ ಇಟ್ಕೋತಾರೆ. ಆ್ಯಂಡ್ ಪ್ರೇಮ್ ಸರ್ ಸ್ವಲ್ಪ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ, ನಮ್ಗೆ ಬೈಬೇಕಾದ್ರೆ ನಾವು ಆ ಕಡೆ ಮಾನಿಟರ್ ಕಡೆನೇ ಹೋಗಲ್ಲ. ಬನ್ನಿ ಮೇಡಮ್ ಒನ್ ಮೋರ್ ಅಂತ ನಾವೇ ಯೋಚನೆ ಮಾಡ್ಕೊಂಡು ಓಕೆ ಅಲ್ಲೇ ನಿಂತ್ಕೋತೀವಿ. ಸೊ ಐ ಕಾಂಟ್ ಪಿನ್ ಪಾಯಿಂಟ್ ಇದು ಅಂತ ಸಡನ್ನಾಗಿ, ಬಟ್ ಇಟ್ಸ್ ಬಿನ್ ವೆರಿ ಫನ್. ಹೇಗೆ ಆ್ಯಸ್ ಅ ಡೈರೆಕ್ಟರ್ ಪ್ರೇಮ್ ಸರ್, ನಾವು ಯಾಕಂದರೆ ಅವ್ರನ್ನ ಯಾವಾಗಲೂ ನಾವು ಮಾತಾಡೋವಾಗ ನೋಡಿದ್ದು ಸಿಕ್ಕಾಪಟ್ಟೆ ಫನ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಮಗನೇ ಅಂದ್ಕೊಂಡು ಮಾತಾಡೋದೆಲ್ಲ ನೋಡ್ತೀವಿ. ಬಟ್ ಡೈರೆಕ್ಟರ್ ಕ್ಯಾಪ್ ಹಾಕೊಂಡ ತಕ್ಷಣ ಪ್ರೇಮ್ ಸರ್ ಯಾವ ಥರ ತಮ್ಮನ್ನು ತಾವು? ಹಿ ಈಸ್ ಅ ಪರ್ಫೆಕ್ಷನಿಸ್ಟ್ ಆ್ಯಂಡ್ ಹಿ ನೋಸ್ ಎಕ್ಸಾಕ್ಟ್ಲಿ ಅವ್ರಿಗೇನು ಬೇಕು, ಏನು ತೆಗಿಬೇಕು, ಆರ್ಟಿಸ್ಟಿಂದ ಏನು ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂತ. ಹಿ ಈಸ್ ವೆರಿ ಕ್ಲಿಯರ್. ಸೊ ಬರ್ತಾರೆ, ಹೇಳ್ತಾರೆ ಇಲ್ಲ ನಂಗೆ ಇದೇ ಬೇಕು ಅಂತ, ಆ್ಯಂಡ್ ಹಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಹಿ ವಾಂಟ್ಸ್. ಸೊ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ನಮಗೂ ಅದು ಆ್ಯಕ್ಚುಲಿ ಈಸಿ ಆಗುತ್ತೆ. ವೆನ್ ಸರ್ ನಮ್ಗೆ ಹೇಳಬೇಕಾದ್ರೆ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಓಕೆ ಈ ಆ್ಯಕ್ಟಿಂಗ್ ಈ ಥರ ಮಾಡಬೇಕು, ಇಷ್ಟು ಮಾಡಬೇಕು ಅಂತ ತುಂಬ ಕ್ಲಿಯರ್ ಕಟ್ ಹೇಳ್ಕೊಡ್ತಾರೆ. ಸೊ ಅದು ಮಾಡಬೇಕಾದ್ರೆ, ಡೆಲಿವರ್ ಮಾಡಬೇಕಾದ್ರೆ ಇಟ್ಸ್ ವೆರಿ ಈಸಿ. ಈ ಸಿನಿಮಾದಲ್ಲಿ ದೊಡ್ಡ ತಾರಾಗಣನೆ ಇದೆ. ಈ ಕಡೆ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದರೆ ಧ್ರುವ ಸರ್ಜಾ ಸರ್ ಇದ್ದಾರೆ, ಆಮೇಲೆ ರಮೇಶ್ ಅರವಿಂದ್ ಸರ್ ಇದ್ದಾರೆ, ರವಿಚಂದ್ರನ್ ಸರ್ ಇದ್ದಾರೆ. ಆ ಕಡೆ ಸಂಜಯ್ ದತ್ ಸರ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಮ್ಯಾಮ್ ಇದ್ದಾರೆ. ಇನ್ನು ನೋರಾ ಅವರ ಹಾಡು ಕೂಡ ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತೆ. ಸೊ ಇದೆಲ್ಲದ ನೋಡ್ತಾ ಹೋದರೆ ತುಂಬಾ ಓವರ್ ಕ್ರೌಡ್ ಅಂತ ಜನರಿಗೆ ಅನಿಸ್ಬಿಡುತ್ತಾ, ಓವರ್ ಡೋಸ್ ಅಂತ ಜನರಿಗೆ ಅನಿಸ್ಬಿಡುತ್ತಾ? ಯಾರು ನೋಡೋದು ಎಷ್ಟು ಸೂಪರ್ ಸ್ಟಾರ್ ಒಂದೇ ಸಿನಿಮಾದಲ್ಲಿ ನಾವೇ ಕಾಣಿಸ್ತಾ ಇದ್ದಾರೆ ಅಂತ? ಖಂಡಿತ ಓವರ್ ಡೋಸ್ ಅಂತೂ ಅನಿಸಲ್ಲ. ಕರೆಕ್ಟಾಗಿ ಪಾತ್ರ ತಕ್ಕಂತೆ ಕಾಸ್ಟಿಂಗ್ ಮಾಡಿದ್ದಾರೆ ಸರು. ಈ ಎಕ್ಸಾಕ್ಟ್ಲಿ ಇವಾಗ ಐ ಕಾಂಟ್ ಇಮ್ಯಾಜಿನ್ ರಮೇಶ್ ಅರವಿಂದ್ ಸರ್ ಪಾತ್ರನ ಬೇರೆ ಯಾರು ಮಾಡ್ಬೋದು ಅಂತ ಐ ಕಾಂಟ್ ಇಮ್ಯಾಜಿನ್. ಲೈಕ್ ದರ್ ಇಸ್ ನೋ ರಿಪ್ಲೇಸ್ಮೆಂಟ್ ಎಟ್ ಆಲ್. ಸೊ ಆ ಥರ ಪ್ರಾಪರಾಗಿ ಪಿಕ್ ಮಾಡಿ ಕಾಸ್ಟ್ ಮಾಡಿದ್ದಾರೆ ಸರ್. ಆ್ಯಂಡ್ ನೀವು ಹೆಸರು ಲಿಸ್ಟ್ ಹೇಳ್ತಾ ಹೋದರೆ ಐ ಫೀಲ್ ಸೊ ಬ್ಲೆಸ್ಡ್. ಯಾಕಂದರೆ ನಂಗೆ ಇಷ್ಟೊಂದು ಆರ್ಟಿಸ್ಟ್ ಜೊತೆ, ಸೀನಿಯರ್ ಆರ್ಟಿಸ್ಟ್ ಜೊತೆ ನಂಗೆ ಕೆಲಸ ಮಾಡೋಕ್ಕೆ ಸಿಕ್ತು ಅಂತ ಖುಷಿ ಆಗುತ್ತೆ. ಸೊ ಓವರ್ ಡೋಸ್ ಅಂತೂ ಖಂಡಿತ ಆಗಲ್ಲ. ಇಟ್ಸ್ ಪರ್ಫೆಕ್ಟ್ಲಿ ಪ್ಲೇಸ್ಡ್. ಸೊ ಇಷ್ಟು ಜನದಲ್ಲಿ ನೀವು ಯಾರ್ಯಾರ ಜೊತೆ ಸ್ಕ್ರೀನನ್ನು ಶೇರ್ ಮಾಡ್ಕೊಂಡ್ರಿ ಅದರದ್ದೊಂದು ಸ್ವಲ್ಪ? ಎಲ್ಲರ ಜೊತೆ ಮಾಡಿರ್ತೀನಿ, ಯಾರ ಜೊತೆನೂ ಮಾಡಿರಲ್ಲ. ಐ ಕಾಂಟ್ ಅದು ಬಿಟ್ಕೊಡೋಕ್ಕಾಗಲ್ಲ. ಬಟ್ ಐ ಹ್ಯಾವ್ ಸೀನ್ ಎವ್ರಿ ಒನ್ ವರ್ಕ್. ಅಂದರೆ ನಾನು ಶಾರ್ಟ್ ಇಲ್ಲ ಅಂದರೂ ನಾನು ಅಲ್ಲಿ ಕೂತ್ಕೊತಿದ್ದೆ ಅವ್ರು ಆ್ಯಕ್ಟ್ ಮಾಡೋಕ್ಕೆ ನೋಡೋಕ್ಕೆ. ಒಂದು ಸೀನ್ ಇತ್ತು, ರಮೇಶ್ ಅರವಿಂದ್ ಸರ್ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ನಾನು ಲೈವಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡೋದು ನೋಡ್ತಾ ಇರಬೇಕಾದ್ರೆ ಇಲ್ಲ ನಾನು ಹೋಗಲ್ಲ, ನಾನು ಇಲ್ಲೇ ಕೂತ್ಕೊಂಡು ನೋಡಬೇಕು ಅಂತ ಅಲ್ಲೇ ಕೂತಿದ್ದೆ. ಮೈಸೂರಲ್ಲಿ ಶೂಟ್ ಇತ್ತು. ಆ್ಯಂಡ್ ಇಟ್ ವಾಸ್ ಅ ಮೋನೋಲಾಗ್. ತುಂಬ ಎಮೋಷ್ನಲ್ ಸೀನ್ ಅಂತ. ಸೊ ಅವ್ರು ಆ್ಯಕ್ಟ್ ಮಾಡ್ತಾ
ನೋಡ್ತಾ ಇರಬೇಕಾದ್ರೆ ಐ ಹ್ಯಾಡ್ ಗೂಸ್ ಬಂಪ್ಸ್. ಇಟ್ ವಾಸ್ ಸೋ ಪರ್ಫೆಕ್ಟ್, ಇಟ್ ವಾಸ್ ಸೋ ಪರ್ಫೆಕ್ಟ್ಲಿ ಎಮೋಷನ್ಸ್ ಎಲ್ಲಿ ಬೇಕು, ಆ ಬ್ರೆತ್ ಎಲ್ಲಿ ತೊಗೋಬೇಕು, ಪರ್ಫೆಕ್ಟ್ ಆಗಿತ್ತು. ಲೈಕ್ ಐ ವಾಸ್ ಲೈಕ್ ನಾನು ಏನು ಹೋಗಿ ಹೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಸೊ ಐ ವಾಸ್ ಜಸ್ಟ್ ಸೈಲೆಂಟ್ ಆ್ಯಂಡ್ ನೋಡ್ತಾ ಇದ್ದೆ. ಐ ವಾಸ್ ಅಬ್ಸರ್ವಿಂಗ್ ಅ ಲಾಟ್. ಓಕೆ, ಸೊ ನೀವು ಹೇಳಿದಂಗೆ ಎಲ್ಲರದು ಎಲ್ಲರ ಆ್ಯಕ್ಟಿಂಗು ನಮಗೆ ನೋಡ್ತಾ ಇದ್ರಿ ನೀವಲ್ಲಿ, ನಿಮ್ಮದು ಸೀನ್ ಇರಲಿಲ್ಲ ಅಂದರೂ ಕೂಡ ಅಂತ. ಇವಾಗ ನಾರ್ತ್ ಇಂಡಿಯಾಯಿಂದ ಬಂದಿರ್ತಾರಲ್ಲ, ಸಂಜಯ್ ದತ್ ಸರ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಮ್ಯಾಮ್, ಅವರು ಆಬ್ವಿಯಸ್ಲಿ ಇಲ್ಲಿಯವರೇ, ಬಟ್ ಸೆಟಲ್ ಆಗಿರೋದಲ್ಲಿ ಅಲ್ಲಿಯ ಒಂದು ನೇಟಿವಿಟಿಗೆ ಅವ್ರು ಹೊಂದ್ಕೊಂಡಿದ್ದಾರೆ. ಅವರು ಬಂದಾಗ ಕನ್ನಡಕ್ಕೆ ಸಿನಿಮಾ ಮಾಡಬೇಕು ಅಂತ ಕನ್ನಡ ಸಿನಿಮಾಗೆ ಬಂದಾಗ, ಸೆಟ್ಗೆ ಬಂದಾಗ ಒಂದು ಹೆಸಿಟೇಷನ್ ಇರುತ್ತೆ. ಓಕೆ, ಕನ್ನಡ ಇದು ಬರಲ್ಲ. ಆಮೇಲೆ ಅವ್ರು ಮಾತಾಡುವಾಗ ಅವರ ಬಾಡಿ ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಓಕೆ, ಇವ್ರು ಒಂದು ಸ್ವಲ್ಪ ಕಷ್ಟಪಡ್ತಾ ಇದ್ದಾರೇನೋ, ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಆಯ್ತಾ ಶಿಲ್ಪಾ ಶೆಟ್ಟಿ ಮ್ಯಾಮ್ ಜೊತೆಗೆ? ನಾಟ್ ಎಟ್ ಆಲ್. ಅವ್ರು ಕಷ್ಟಪಡೋದು. ಸಂಜಯ್ ದತ್ ಸರ್ ಇಸ್ ಅ ಲೆಜೆಂಡ್. ಲೈಕ್ ಅವ್ರು ಎಷ್ಟು ಸಿನಿಮಾಗಳು ಮಾಡಿಲ್ಲ, ಆ್ಯಂಡ್ ಅವ್ರು ಸೆಟ್ಟಿಗೆ ಬಂದಾಗ ನಾವೆಲ್ಲರೂ ಸ್ವಲ್ಪ ಓಕೆ ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲ ನಾವು ಸ್ವಲ್ಪ ಎಚ್ಚರ ಮಾಡ್ಕೋಬೇಕು. ಆ್ಯಂಡ್ ಹಿ ಹ್ಯಾಡ್ ಸಚ್ ಅ ಗುಡ್ ಬಾಂಡ್ ವಿತ್ ಎವ್ರಿ ಒನ್, ಎಸ್ಪೆಷಲಿ ಪ್ರೇಮ್ ಸರ್. ಅವರು ಪ್ರೇಮ್ ಸರ್ ಮತ್ತು ಸಂಜಯ್ ದತ್ ಸರ್ನ ನೋಡಬೇಕಾದ್ರೆ ಇಟ್ ವಾಸ್ ಲೈಕ್ ವಾಚಿಂಗ್ ಟು ಬ್ರದರ್ಸ್. ಲೈಕ್ ಸರ್ ಅವರು ಪ್ರೇಮ್ ಸರ್ ಅಂತ ಅಷ್ಟು ರೆಸ್ಪೆಕ್ಟ್ಫುಲ್ಲಿ ಕರೀತಾರೆ. ಪ್ರೇಮ್ ಸರ್ ಬಾಬಾ ಬಾಬಾ ಅಂತ ಹಿಂಗೆ ಅವ್ರು ಹಿಂದಿಯಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಸೊ ಇಟ್ ಫೆಲ್ಟ್ ಬ್ಲೆಂಡೆಡ್. ಲೈಕ್ ಅಂದರೆ ಓಕೆ, ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆ ಥರ ಏನೂ ಇಲ್ಲ. ಆ್ಯಂಡ್ ಶಿಲ್ಪಾ ಶೆಟ್ಟಿ ಮ್ಯಾಮು ಅಷ್ಟೇ. ಅಂದರೆ ಕ್ಲೋಸಪ್ಸ್ ಬರಬೇಕಾದ್ರೆ ಕನ್ನಡದಲ್ಲೇ ಡೈಲಾಗ್ ಹೇಳ್ತಿದ್ರು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಿಕ್ಕಿದೆಲ್ಲ ಅವರು ಹಿಂದಿಲೇ ಡೈಲಾಗ್ ಹೇಳ್ತಿದ್ರು. ಸೊ ಇಟ್ ವಾಸ್ ವೆರಿ ಕಂಫರ್ಟೇಬಲ್. ಆ್ಯಂಡ್ ಅವ್ರು ಎಸ್ಪೆಷಲಿ ಸಂಜಯ್ ದತ್ ಸರ್ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಫುಲ್ ಸೈಲೆನ್ಸ್ ಇರ್ತಿತ್ತು. ಆ್ಯಂಡ್ ಅವ್ರು ಕಟ್ ಹೇಳಿದ ತಕ್ಷಣ ಇಡೀ ಸೆಟ್ ಕ್ಲಾಪ್ ಮಾಡ್ತಾಯಿದ್ರು. ಸೊ ಅಷ್ಟು ಆ ಪವರ್ಫುಲ್ ವೈಬ್ ಕ್ರಿಯೇಟ್ ಆಗ್ತಿತ್ತು. ಸೊ ಗ್ಲಾಮರ್ ಮತ್ತು ಕಮರ್ಷಿಯಲ್ ಇವೆರಡು ಎಲಿಮೆಂಟ್ಸ್ಗಳ ಮಧ್ಯೆ ಒಂದು ಆ್ಯಕ್ಟರ್ ಆಗಿ ನಿಮ್ಮನ್ನು ನೀವು ತೋರಿಸ್ಕೋಬೇಕು ಅನ್ನೋದು ಎಷ್ಟು ಚಾಲೆಂಜ್ ಅನ್ಸುತ್ತೆ? ನನಗೆ ಒಂದೇ ಫೋಕಸ್ ಇರೋದು, ಐ ವಾಂಟ್ ಟು ಬಿ ಆನ್ ಆ್ಯಕ್ಟರ್, ಪರ್ಫಾರ್ಮರ್. ನನ್ನ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಗ್ಲಾಮರ್ ಇಸ್ ಸೆಕೆಂಡ್ರಿ ಫಾರ್ ಮೀ. ನನಗೆ ಆ್ಯಸ್ ಅ ಪರ್ಫಾರ್ಮರ್ ಇಲ್ಲಿ ಐ ವಾಂಟ್ ಟು ಲೀವ್ ಅ ಮಾರ್ಕ್ ಅಂತ ಇರ್ಬೋದು. ನನ್ನ ಮಚ್ಚಲಕ್ಷ್ಮಿ ಗ್ಲಾಮರ್ ಆಗಿಲ್ವಾ, ಅದು ಬೇರೆ ಇರ್ಬೋದಾಗಿ, ಬಟ್ ಅವಳ ರೀತಿಯಲ್ಲಿ ಒಂದು ಗ್ಲಾಮರ್ ಕಾಣಿಸ್ಬೋದು. ಐ ಥಿಂಕ್ ಬ್ಯೂಟಿ ಲೈಸ್ ಇನ್ ದ ಹೋಲ್ ಆಫ್ ಬಿಹೋಲ್ಡರ್ ಅಲ್ಲ. ಸೊ ಮಚ್ಚಲಕ್ಷ್ಮಿ ನೋಡಬೇಕಾದ್ರೆ ಕೆಲವೊಬ್ರು ಮಾತಾಡೋ ರೀತಿಯಲ್ಲಿ ನಾವು ಬ್ಯೂಟಿಫುಲ್ ಅಂತೀವಿ. ಸೊ ಗ್ಲಾಮರ್ ಇಸ್ ಸೆಕೆಂಡ್ರಿ. ನನಗೆ ಆ್ಯಸ್ ಅ ಪರ್ಫಾರ್ಮರ್ ನನಗೆ ಇನ್ನೂ ಐ ಆಮ್ ಹಂಗ್ರಿ ರೋಲ್ಸಿಗೆ, ಇನ್ನು ಬೇರೆ ಹೊಸ ರೋಲ್ಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಓಕೆ, ಏಕಲವ್ಯದಿಂದ ಸ್ಟಾರ್ಟ್ ಮಾಡಿದ್ದು ಜರ್ನಿ, ಇವಾಗ ಕೆಡಿ ತನಕ ಬಂದಿದೆ. ಇದ್ರ ಮಧ್ಯೆ 3-4 ಸಿನಿಮಾ ನೀವು ಆಲ್ರೆಡಿ ಮಾಡಿದ್ದೀರಾ. ಸೊ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಸಿನಿಮಾ ಇಂಡಸ್ಟ್ರಿಲಿ, ಹೇಗೆ ನಡೆಯುತ್ತೆ ಕೆಲಸ, ಹೇಗೆ ನಡೆಯುತ್ತೆ, ನಾನು ಯಾವ ಥರ ಪ್ರಾಜೆಕ್ಟ್ ಆಗಬೇಕು ಜನಗಳ ಮಧ್ಯೆ ಅನ್ನೋದು. ಇದೆಲ್ಲವನ್ನ ನೋಡ್ತಾ ಹೋದರೆ ಒಂದು ಕಾಂಟ್ರವರ್ಸಿ, ಇನ್ನೊಂದು ಕ್ರಿಟಿಸಿಸಮು, ಇನ್ನೊಂದು ಜಡ್ಜ್ಮೆಂಟ್, ಇದು ಮೂರು ಕೂಡ ಒಂದು ಆರ್ಟಿಸ್ಟಿಗೆ ತುಂಬ ಮ್ಯಾಟರ್ ಆಗುವಂತಹ ವಿಷಯಗಳು. ಇವನ್ನ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಒಂದೊಂದೇ ಹೇಳೋದು ಬಂತಂದರೆ? ಸಿ ಆಸ್ ಪರ್ಸ್ನಲಿ ನಾನು ತುಂಬ ಸೆನ್ಸಿಟಿವ್. ಸೊ ಏಕಲವ್ಯ ಟೈಮಲ್ಲೆಲ್ಲ ನಾನು ಡೈರೆಕ್ಟ್ ಇನ್ನೂ PU ಅಲ್ಲಿದ್ದೆ. ಸೊ PU ಮಾಡ್ತಾ ಇರಬೇಕಾದ್ರೇ ಶೂಟಿಂಗ್ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ರಿಲೀಸ್ ಆದಮೇಲೆ ಥ್ಯಾಂಕ್ಫುಲಿ ಐ ರಿಸೀವ್ಡ್ ಅ ಲಾಟ್ ಆಫ್ ಲವ್. ಬಟ್ ಆ ಕೆಲವು ಹ್ಯಾಂಡ್ಫುಲ್ ಇರ್ತಾರಲ್ಲ, ಸೊ ನಂಗೆ ಅವಾಗ ತುಂಬ ಸೆನ್ಸಿಟಿವ್ ಆಗಿರ್ತಿದ್ದೆ. ಯಾಕೆ ಈ ಥರ ಮಾತಾಡ್ತಾರೆ, ಅವ್ರು ಯೋಚನೆ ಮಾಡಲ್ವಾ, ಅವ್ರಿಗೆ ಮೋಸ್ಟ್ಲಿ ಹರ್ಟ್ ಆಗುತ್ತೆ ಅಂತ ತುಂಬ ಎಫೆಕ್ಟ್ ಆಗ್ತಿತ್ತು. ಐ ಆಮ್ ನಾಟ್ ಗೋನ್ ಟು ಲೈ. ಬೇಜಾರಾಗ್ತಿತ್ತು. ಆ್ಯಂಡ್ ನಾನು ಅದನ್ನ ತೋರಿಸ್ಕೊಳ್ತಾ ಇರಲಿಲ್ಲ ಮನೇಲಿ, ನನಗೆ ಎಫೆಕ್ಟ್ ಆಗ್ತಿದೆ ಅಂತ. ಅಮ್ಮ ನಾನೇನಾದರೂ ಹೇಳಿದ್ರೆ ಅವರೇನಾದರೂ ಓವರ್ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನೇನು ಹೇಳೋಕ್ಕೆ ಹೋಗಲಿಲ್ಲ. ಬಟ್ ಒಬ್ಬೊಬ್ಬಳೇ ಇದ್ದಾಗ ತುಂಬ ಯೋಚನೆ ಮಾಡ್ತಿದ್ದೆ. ನಾನಂತೂ ತುಂಬ ಓವರ್ ಥಿಂಕ್ ಮಾಡ್ತೀನಿ. ಓವರ್ ಥಿಂಕಿಂಗ್ ಕ್ವೀನ್ ಅಂತಲೇ ನನಗೆ ಒಂದು ಟೈಟಲ್ ಕೊಟ್ಬಿಡಬೇಕು. ತುಂಬ ಓವರ್ ಥಿಂಕ್ ಮಾಡ್ತೀನಿ, ಇದು ಅದು ಆ ಪಾಸಿಬಿಲಿಟಿ ಈ ಪಾಸಿಬಿಲಿಟಿ ಅಂತ. ಬಟ್ ಆ್ಯಸ್ ಟೈಮ್ ಪಾಸ್ಡ್ ಬೈ ಐ ಲರ್ನ್ಡ್ ಫ್ರಮ್ ಇಟ್. ವಿ ಆರ್ ಇನ್ ದ ಪಬ್ಲಿಕ್ ಐಸ್. ಸೊ ಅವ್ರ ಫೀಡ್ಬ್ಯಾಕ್ನ ಒಳ್ಳೇದಿದ್ರೆ ಖಂಡಿತ ತೊಗೊಂಡು ತಿದ್ಕೊಂಡು ಐ ಮೂವ್ ಫಾರ್ವರ್ಡ್. ಇಫ್ ಐ ಥಿಂಕ್ ದಟ್ ಡಸಂಟ್ ರಿಲೇಟ್ ಟು ಮೀ ಆರ್ ಏನಾದರೂ ತುಂಬ ನೆಗೆಟಿವ್ ಆಗಿ ಹೇಳಿದ್ರೆ ಆ್ಯಂಡ್ ತುಂಬ ಹರ್ಟ್ಫುಲ್ಲಾಗಿ ಹೇಳಿದರೆ ಐ ಡೋಂಟ್ ಕಮೆಂಟ್ ಆನ್ ಇಟ್. ಐ ಥಿಂಕ್ ಅವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ, ದಟ್ ಶೋಸ್ ಮೋರ್ ಆಫ್ ಹೂ ದೇ ಆರ್. ಬಟ್ ಏನಾದರೂ
ಆ್ಯಕ್ಟಿಂಗ್ ವೈಸ್ ಅಥವಾ ತಿದ್ಕೋಬೇಕು ಅಂತ ಏನಾದರೂ ವಿಷಯ ಬಂದರೆ ಐ ಡೆಫಿನೆಟ್ಲಿ ಟೇಕ್ ದ ಫೀಡ್ಬ್ಯಾಕ್ ಆ್ಯಂಡ್ ಐ ಟ್ರೈ ಟು ಚೇಂಜ್. ನಿಮ್ಮನ್ನ ನೀವು ಆ ಥರ ಮೈಂಡ್ ಸೆಟ್ ಮಾಡ್ಕೊಂಡು ಇವಾಗ ಸ್ವಲ್ಪ ಕಂಟ್ರೋಲಲ್ಲಿ ಬಂದಿದ್ದೀನಿ. ಬಟ್ ಮುಂಚೆ ಎಲ್ಲ ತುಂಬ ಇವಾಗಲೂ ಸೆನ್ಸಿಟಿವ್ ಆಗಿದ್ದೀನಿ ಹಂಗಂತ. ಬಟ್ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಹೌದು ಐ ಥಿಂಕ್ ಮೈ ಸಿಸ್ಟರ್ ಹೆಲ್ಪ್ ಮಿ ಅ ಲಾಟ್ ಇನ್ ದಟ್. ನಮ್ಮ ಅಕ್ಕ ತುಂಬ ಅವಾಗ ಪರ್ಸನಲ್ ಥೆರಪಿಸ್ಟ್ ಥರ ಅವಳು. ಫ್ರೀಯಾಗಿ ಹೇಳ್ಕೊಂಡು ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಸೊ ಏನಾದರೂ ನಂಗೆ ತುಂಬ ಬಾದರ್ ಆದರೆ ಐನೋ ಅವ್ರ ಹತ್ರ ಹೋಗ್ಬೋದು ಅಂತ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಅಂತಂದರೆ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋವಾಗ ಬೇರೆ ಆಗಿರುತ್ತೆ, ಪರ್ಸ್ನಲ್ ಆಗಿ ನೀವು ಬೇರೆ ಥರನೇ ಇರ್ತೀರಾ. ಸೊ ನೀವು ಅದೇ ಒಂದು ಪರ್ಫಾರ್ಮೆನ್ಸನ್ನು ಪಬ್ಲಿಕ್ಕಲ್ಲಿ ಕೂಡ ಮಾಡೋದಕ್ಕಾಗೋದಿಲ್ಲ. ನೀವು ಅಟ್ ಎನಿ ಕಾಸ್ಟ್ ನಿಮ್ಮನ್ನು ನೀವು ತೋರಿಸ್ಕೋಬೇಕು. ನೀವು ಹೆಂಗಿದ್ದೀರಾ ಹಾಗೆ ನೀವು ಇರಬೇಕಾಗತ್ತೆ. ಯಾವುದಾದ್ರೂ ಸಿಚುವೇಶನ್ ಬಂದಿದ್ದುಂಟಾ? ಓಕೆ, ಪಬ್ಲಿಕ್ಕಲ್ಲಿ ಬಂದರೂ ಕೂಡ ನಾನು ಆ್ಯಕ್ಟ್ ಮಾಡಬೇಕಾದಂಥ ಸಿಚುವೇಶನ್ ಬರ್ತಾ ಇದೆ ಅಲ್ಲ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೇಳ್ದಾಗೆ ಹೀರೋಯಿನ್ಸ್ಗೆ ಅಷ್ಟೊಂದು ಇವಾಗ ಹೀರೋಸ್ ಎಲ್ಲಾದರೂ ಹೋದರೆ ಸರ್ ಡೈಲಾಗ್ ಅಂತ ಹೇಳ್ತಾರೆ. ಅವ್ರು ಫಟ್ ಅಂತ ಡೈಲಾಗ್ ಹೇಳ್ಬಿಡ್ಬೋದು. ನನಗೆ ಇಲ್ಲಿ ತನಕ ಆ ಥರ ಸ್ಟ್ರಾಂಗ್ ಡೈಲಾಗ್ ಯಾವುದು ಬಂದಿರಲಿಲ್ಲ. ಎಲ್ಲ ಕಾನ್ವರ್ಸೇಷನ್ ಎಮೋಷನ್ ಆ ಸೀನ್ ಪ್ರಕಾರ ಏನಿತ್ತು ಆ ಥರ ಹೋಗ್ತಿತ್ತು. ಸೊ ಆ ಸ್ಟ್ಯಾಂಡ್ ಔಟ್ ಆಗೋವಂಥ ಒಂದು ಡೈಲಾಗ್ ಸಿಕ್ಕಿರಲಿಲ್ಲ. ಬಟ್ ಈಗ ಸಿಕ್ಕಿದೆ. ಸೊ ಈಗ ಐ ಥಿಂಕ್ ಇಟ್ ವಿಲ್ ಬಿ ಎ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಇವಾಗ ರೀಸೆಂಟಾಗಿ ಟ್ರೇಲರ್ ಲಾಂಚಲ್ಲಿ ಫಸ್ಟ್ ಟೈಮ್ ನನ್ನ ಡೈಲಾಗ್ ಹೇಳಿ ಅಂತ ಹೇಳಿದರು. ಸೊ ಇಷ್ಟ ಆಗಿದೆ. ಅವಾಗ ನಾನು ಖುಷಿಯಾಗಿ ಹೇಳಿದೆ. ನಾನು ಅಂದರೆ ಆ ಥರನೆಲ್ಲ, ಬಟ್ ಐ ಟ್ರೈಡ್. ಸೇರ್ಸ್ಲ ಜನನ, ಏಳಿಸ್ಲ ದೊಂಬಿನ, ಹಾಕಿಸ್ಲ ಬೆಂಕಿನ. ಸೊ ಐ ಥಿಂಕ್ ನೀವು ಹೇಳ್ದಂಗೆ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ನೋಡಬೇಕು ಇವಾಗ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಯಾರಾದರೂ ಮ್ಯಾಮ್ ಡೈಲಾಗ್ ಹೇಳಿ. ಇವಾಗ ನಾವೇ ಹೇಳಿದ್ವಿ ಅಂತಂದರೆ ಡೈಲಾಗ್ ಹೇಳಿ ಅಂತ ನಾವು ಅದನ್ನ ಕೇಳೋಳೆ ಇದ್ದ ಡೈಲಾಗ್ ಅದು ಚೆನ್ನಾಗಿ ಹೇಳಿದ್ರಿ ಅಂತಂದು ಅದೊಂದು ಡೈಲಾಗ್ ಹೇಳ್ಬೋದಾ ಅಂತ ಅಷ್ಟೇ. ಇವಾಗ ಅದು ತುಂಬ ಲೌಡ್ ಆಗಿದೆ. ಬಟ್ ನಾನು ಸ್ವಲ್ಪ ಓಯ್ ಸೇರ್ಸ್ಲ ಜನನ, ಏಳಿಸ್ಲ ದೊಂಬಿನ, ಹಾಕಿಸ್ಲ ಬೆಂಕಿನ. ನನಗೆ ತುಂಬ ಇಷ್ಟ ಆ ಡೈಲಾಗ್. ಬಟ್ ಕೆಲವೊಬ್ಬರಿಗೆ ಅನಿಸ್ಬೋದು ಟ್ರೇಲರ್ ನೋಡಿ ಅವ್ರು ತುಂಬ ಕಿರ್ಚಿದ್ದಾಳೆ, ತುಂಬ ಲೌಡ್ ಆಗಿದ್ದಾಳೆ ಅಂತ. ಬಟ್ ಅವಳ ಪಾತ್ರ ಇರೋದೇ ಅದು. ಮಚ್ಚಲಕ್ಷ್ಮಿ ಇಸ್ ದ್ಯಾಟ್. ತುಂಬ ಲೌಡ್ ಆಗಿರ್ತಾಳೆ. ಯಾಕೆ ಅವ್ರ ಫ್ಯಾಮ್ಲಿಯಲ್ಲಿ ನಮ್ಮ ತಾಯಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ. ಓಕೆ, ಅದರಿಂದ ನೀವು ಸ್ವಲ್ಪ ಜೋರಾಗಿ ಮಾತಾಡಬೇಕು ಅಂತನಾ? ಸೊ ಅವಳು ಬೆಳೆದಿದ್ದಂಗೆ ಜೋರಾಗಿ ಮಾತಾಡಿ ದಟ್ಸ್ ವಾಟ್ ನನಗೆ ಬ್ರೀಫ್ ಎಲ್ಲ ಕೊಟ್ಟಿರೋದು. ಸೊ ಅದಕ್ಕೆ ಅವಳು ತುಂಬ ಲೌಡ್ ಆಗಿರ್ತಾಳೆ, ಖಡಕ್ಕಾಗಿ. ಆ್ಯಂಡ್ ಫುಲ್ ಥ್ರೂ ಔಟ್ ಮೂವಿ ತುಂಬ ಥ್ರೂ ಆಗಿ ಮಾತಾಡಿದ್ದೀನಿ. ಬಟ್ ಅಷ್ಟೇ ಎಮೋಷ್ನಲ್ಲೂ ಇರ್ತಾಳೆ. ಸೊ ಶಿ ಇಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಕೆಲವೊಬ್ರಿಗೆ ಅನಿಸ್ಬೋದು ತುಂಬ ಲೌಡಾಗಿ ಮಾತಾಡಿದ್ದೀನಿ ಅನ್ನೋ, ಬಟ್ ದಟ್ ಇಸ್ ದ ಕ್ಯಾರೆಕ್ಟರ್. ಇವಾಗ ಮಚ್ಚಲಕ್ಷ್ಮಿನ ಸೇರ್ಸ್ಲ ಜನನ, ಏಳಿಸ್ಲ ದೊಂಬಿನ, ಹಾಕಿಸ್ಲ ಬೆಂಕಿನ ಆ ಥರ ಮಾತಾಡಿದರೆ ನಾನು ಯಾರಿದು ಏನು ಮಾತಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಸೊ ಅದು ಪಾತ್ರ ಇರೋದೇ ಹಂಗೆ. ಓಕೆ, ಸೊ ಅದೇ ಹೇಳ್ದಂಗೆ ಇವಾಗ ಒಂದು ಕ್ಯಾರೆಕ್ಟರ್ಗೆ ಹೋದ್ವಿ ಅಂತಂದ್ರೆ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನೇ ನೀವು ಕೊಡಬೇಕಾಗತ್ತೆ. ಓಕೆ, ಇವಾಗ ಟ್ರೇಲರ್ ಹೊರಗಡೆ ಬಂದ್ಮೇಲೆ ಲಾಂಚ್ ಆದಮೇಲೆ ನಿಮ್ಮ ಈ ಹೊಸ ಅವತಾರ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಥರ ರೋಲ್ನ ನಾವೆಲ್ಲೂ ಯಾವ ಸಿನಿಮಾದಲ್ಲೂ ನೋಡಿರಲಿಲ್ಲ. ಸೊ ಏನು ನಿಮಗೆ ರೆಸ್ಪಾನ್ಸ್ ಸಿಕ್ತು, ಹಾಗೆ ಏನು ಕ್ರಿಟಿಸಿಸಮ್ ಸಿಕ್ತು ಅಂತ? ಕ್ರಿಟಿಸಿಸಮ್ಗಿಂತ ನಂಗೆ ರೆಸ್ಪಾನ್ಸ್ ತುಂಬ ಸಿಕ್ತು. ಯೂಶ್ವಲಿ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಷ್ಟೇ, ಚೆನ್ನಾಗಿ ಕಾಣಿಸ್ತಿದ್ಯಾ, ಸಿನಿಮಾಲಿ ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿದ್ರು. ಬಟ್ ಇವಾಗ ತುಂಬ ಪ್ರೆಸ್ ಅವರು ಅಷ್ಟೇ ನನಗೆ ಇಲ್ಲ ರೇಷ್ಮಾ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ, ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂತ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಾಗ ಎಸ್ಪೆಷಲಿ ಪ್ರೆಸ್ಸಿಂದ ತುಂಬ ಖುಷಿ ಆಯಿತು ನನಗೆ. ಓಕೆ, ನಾನು ಹೇಗೆ ಕಾಣಿಸ್ತಿದ್ದೀನಿ ಬಿಟ್ಟು ನನ್ನ ಪರ್ಫಾರ್ಮೆನ್ಸ್ ಮೇಲೂ ಕಮೆಂಟ್ಸ್ ಬರ್ತಾ ಇದೆ ಅಂತ ಐ ವಾಸ್ ವೆರಿ ಹ್ಯಾಪಿ. ಕ್ರಿಟಿಸಿಸಮ್ಸ್ ಬಂದಾಗ ಸದ್ಯಕ್ಕೇನು ಅಷ್ಟು ಬಂದಿಲ್ಲ. ಬಟ್ ಐ ಥಿಂಕ್ ನಮ್ಮ ತಾಯಿ ಅಂತೂ ಏನು ಕ್ರಿಟಿಸಿಸಮ್ ಮಾಡಲ್ಲ ಅಥವಾ ಹೊಗಳೋದು ಇಲ್ಲ. ನಾನು ಹೇಳ್ದೆ ಅಲ್ಲ ಸ್ವಲ್ಪ ಮನೇಲಿ ನಾನು ಸ್ವಲ್ಪ ಬಜಾರಿ ಥರನೇ ಇರ್ತೀನಿ ಅಂತ. ಸೊ ನಾನು ಮನೇಲಿ ಹಂಗೆ ಇರ್ತೀವಿ ಹಂಗೆ ಮಾಡಿದ್ಯಲ್ಲ ಅಂತ ಹೇಳಿದ್ರು. ಬಟ್ ಇಟ್ಸ್ ಬಿನ್ ಅ ಪಾಸಿಟಿವ್ ಫೀಡ್ಬ್ಯಾಕ್. ಕೇಳಿ, ನಿಮ್ಮ ಸಿನಿ ಜರ್ನಿಯಲ್ಲಿ ಒಂದು ಬ್ರೇಕ್ ಕೊಡುವಂತಹ ಒಂದು ಸಿನಿಮಾ ಅಂತ ನಿಮ್ಗೆ ಅನ್ಸುತ್ತಾ? ಬ್ರೇಕ್ ಕೊಡುತ್ತಾ ದಟ್ ಐ ಡೋಂಟ್ ನೋ. ಬಟ್
ಆ್ಯಸ್ ಅ ಆರ್ಟಿಸ್ಟ್ ನನಗೆ ಈ ಪಾತ್ರ ಮಾಡಿದ್ದು ತುಂಬ ಖುಷಿ ಇದೆ. ಸೊ ಬ್ರೇಕ್ ಕೊಡುತ್ತಾ ಅದೆಲ್ಲ ಆಡಿಯನ್ಸಿಗೆ ಬಿಟ್ಟಿದ್ದು, ಹೌ ದೇ ರಿಸೀವ್ ಇಟ್. ಬಟ್ ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ಅದು ನನ್ನ ಎಷ್ಟರ ಮಟ್ಟಿಗೆ ಬೆಳೆಸುತ್ತೆ, ತೊಗೊಂಡು ಹೋಗುತ್ತೆ ಅಂತ ದಟ್ ಈಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ದ ಆಡಿಯನ್ಸ್ ಆ್ಯಂಡ್ ಐ ರೆಸ್ಪೆಕ್ಟ್ ಇಟ್. ಬಟ್ ನನಗೆ ಈ ಟೀಮ್ ಜೊತೆ ಕೆಲಸ ಮಾಡಿ, ಈ ಪಾತ್ರ ಮಾಡಿ ಆ್ಯಂಡ್ ಇಷ್ಟು ಸೀನಿಯರ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದು ದಟ್ ಈಸ್ ಅ ವಿನ್ ಸಿಚುವೇಶನ್ ಫಾರ್ ಮಿ ಆಲ್ರೆಡಿ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಓಕೆ, ಹಿಂಸಾಚಾರ ಇದೆ ಸಿನಿಮಾದಲ್ಲಿ, ಅಟ್ ದ ಸೇಮ್ ಟೈಮ್ ನಿಮ್ಗೆ ಒಂದು ಸ್ವಲ್ಪ ಎಮೋಷನ್ಸ್ ಕೂಡ ಇದೆ. ಸೊ ಹಿಂಸಾಚಾರ ಮತ್ತು ಎಮೋಷ್ನಲ್ ಬಾಂಡಿಂಗು ಎರಡೂ ಸಿನಿಮಾದಲ್ಲಿ ಇರೋದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಆಗಿದೆ ಅಂತ ನಿಮಗೆ ಅನ್ಸುತ್ತಾ? ಖಂಡಿತ. ಇಟ್ಸ್ ಫ್ಯಾಮ್ಲಿ ಸಿನಿಮಾ, ಫ್ಯಾಮ್ಲಿ ಕೂತು ನೋಡೋ ಸಿನಿಮಾ. ಆ್ಯಂಡ್ ಈ ಸಿನಿಮಾಲಿ ತುಂಬ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಬಗ್ಗೆನೂ ಮಾತಾಡಿದ್ದಾರೆ. ಅದು ಪೂರ್ತಿ ನೋಡಬೇಕಾದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಎಂಡಲ್ಲಿ ಸುದೀಪ್ ಸರು ಇದ್ದಾರೆ. ಇದು ಅಂತ್ಯ ಅಲ್ಲ ಆರಂಭ ಅಂತ ಹೇಳಿದ್ದಾರೆ. ಸೊ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮ್ಲಿ ಆರಾಮಾಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಆ ವೈಲೆನ್ಸ್ ಎಲ್ಲ ಯಾಕೆ ಬಂದಿದೆ ಅಂತ ವೆನ್ ವಿ ವಾಚ್ ದ ಫಿಲ್ಮ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಹೀರೋಯಿನ್ಸಿಗೆ ಏನಾಗುತ್ತೆ ಅಂದರೆ ಕಾಣಿಸ್ಕೊಳ್ತಾ ಇರಬೇಕು. ಐ ಮೀನ್ ಒಂದು ವರ್ಷಕ್ಕೆ ಒಂದು ಸಿನಿಮಾ ಅಟ್ಲೀಸ್ಟ್ ಮಾಡ್ತಾ ಇದ್ರೆ ಜನಗಳಿಗೆ ರಿಜಿಸ್ಟರ್ ಆಗ್ತಾರೆ ಅಂತಂದು. ಒಂದಿಷ್ಟು ಜನ ಹೀರೋಯಿನ್ಸ್ ಎಂಥ ಮೈಂಡ್ಸೆಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಬಂದರೂ ಪರವಾಗಿಲ್ಲ, ಒಳ್ಳೆ ಕತೆ ಮೂಲಕ ಬರಬೇಕು, ಜನಗಳಿಗೆ ರಿಜಿಸ್ಟರ್ ಆಗೋವಂಥ ಬರಬೇಕು ಅಂತ. ಸೊ ನೀವು ಯಾವ ಥರ ಅನಲೈಸ್ ಮಾಡ್ತೀರಾ ಇದನ್ನೆಲ್ಲ, ಹಾಗೆ ನಿಮ್ಮ ಪ್ಲ್ಯಾನ್ಸ್ ನೀವು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತೀರಾ ಇದರಲ್ಲಿ ಅಂತ? ನಮಗೆ ಇವಾಗ ದಟ್ಸ್ ನಾಟ್ ಲೆಫ್ಟ್ ಟು ಅಸ್. ಓಕೆ, ನನಗೆ ವರ್ಷಕ್ಕೆ 3 ಸಿನಿಮಾ ಮಾಡಬೇಕು, ಓಕೆ 3 ಸಿನಿಮಾ ಬರುತ್ತೆ, 3 ಸಿನಿಮಾ ಮಾಡಬೇಕಂತ ಆ ಥರ ಚಾಯ್ಸ್ ಇರಲ್ಲ ನಮಗೆ. ಸೊ ಯಾವ್ದು ಬರುತ್ತೆ ಅದನ್ನ ಕತೆ ಡಿಪೆಂಡ್ಸ್ ಆನ್ ದ ಸ್ಟೋರಿ. ಸೊ ನಮ್ಗೆ ಆ ಸ್ಟೋರಿ ಇಷ್ಟ ಆಗಬೇಕು. ಆ್ಯಂಡ್ ನಾವು ಐ ಆಮ್ ಬೀಂಗ್ ಮೋರ್ ಕಾನ್ಷಿಯಸ್ ಆನ್ ಮೈ ಸ್ಕ್ರಿಪ್ಟ್ಸ್. ಸೊ ಫಾರ್ ಮೀ ಆ್ಯಂಡ್ ಆ ಒಂದು ಸಿನಿಮಾ ಚೆನ್ನಾಗಿದ್ದರೆ ಅದನ್ನ ತುಂಬ ಲಾಂಗ್ ಟರ್ಮಿಗೆ ನೆನ್ಪಿಟ್ಕೋತಾರೆ. ಎಸ್ಪೆಷಲಿ ಇವಾಗ ನೋಡ್ಬೋದು ನಾವು ಜೋಗಿ ಪ್ರೇಮ್ ಅಂತ ಯಾಕೆ ಕರೆಯೋದು, ಆ ಒಂದು ಸಿನಿಮಾ ಸೊ ಆ ಥರ ಐ ರಿಲೇಟೆಡ್ ಲೈಕ್ ದ್ಯಾಟ್. ಸೊ ಆ ಒಂದು ಸಿನಿಮಾ ಮಾಡಿದ್ರೂ ಇಟ್ ಹ್ಯಾಸ್ ಟು ಬಿ ವರ್ತ್ ಇಟ್ ಅಂತ ಅನಿಸ್ಬೇಕು. ಸೊ ಆ ಥರ ಐ ಗೋ ಬೈ. ನಿಮ್ಮ ಪ್ರಕಾರ ಕ್ವಾಲಿಟಿ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ, ಕ್ವಾಂಟಿಟಿ ಮೇಲೆ? ಕ್ವಾಲಿಟಿ, ಎನಿ ಡೇ ಕ್ವಾಲಿಟಿ. ಓಕೆ. ಸೊ KD ಸಿನಿಮಾ ಅಂತೂ 30ನೇ ತಾರೀಕು ಬರ್ತಾ ಇದೆ. ಒಂದಿಷ್ಟು ಜನ ನೋಡಿದ್ದಾರೆ, ಟ್ರೈಲರ್ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಒಂದಿಷ್ಟು ಜನ ತುಂಬ ಹಿಂಸಾಚಾರ ಇದೆ, ವೈಲೆನ್ಸ್ ಇದೆ ಅಂತ ಹೇಳ್ತಾರೆ. ಇನ್ನೊಂದಿಷ್ಟು ಜನ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಅಂತ. ಒಂದು ಮಿಕ್ಸ್ಡ್ ಒಪಿನಿಯನ್ ಬಂದಿದೆ ಟ್ರೈಲರ್ಗೆ ಸಂಬಂಧಪಟ್ಟಂತೆ. ಸೊ ಎಲ್ಲರೂ ಹೇಳ್ತಾರೆ ಟ್ರೈಲರ್ ನೋಡಿಬಿಟ್ಟು ಸಿನಿಮಾಗೆ ಬರಬೇಕು, ಸಿನಿಮಾದ ಒಂದಿಷ್ಟು ಅಂಶ ಟ್ರೈಲರಲ್ಲಿ ನಿಮಗೆ ಸಿಗುತ್ತೆ ಅಂತಂದು. ಸೊ ಇದರಲ್ಲಿ ಪ್ರಕಾರವಾಗಿ KD ಟ್ರೈಲರಲ್ಲಿ ಎಷ್ಟರ ಮಟ್ಟಿಗೆ ಅಂಶಗಳು ಸೇಮ್ ಸಿನಿಮಾದಲ್ಲಿ ನಮಗೆ ಕಾಣಿಸುತ್ತೆ, ಅಥವಾ ಬೇರೆನೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ನೀವು ಟ್ರೇಲರಲ್ಲಿ ಏನು ನೋಡಿದ್ದೀರಾ ಅದೇ ಸಿನಿಮಾ. ಸರ್ ಪ್ರೆಸ್ ಮೀಟ್ ಟ್ರೇಲರ್ ಲಾಂಚ್ ದಿನ ಸ್ಟೇಜ್ ವೇದಿಕೆ ಮೇಲೆ ಹೇಳಿದ್ರು. ಸೊ ನಾವು ಟ್ರೇಲರಲ್ಲಿ ಏನು ನೋಡಿದ್ದೀವಿ ದಟ್ ಇಸ್ ಸಿನಿಮಾ. ಬಟ್ ಅದರಲ್ಲಿ ಆಬ್ವಿಯಸ್ಲಿ ಸ್ಟೋರಿ ಲೈನ್ ಇರುತ್ತೆ. ಮೇನ್ ಅದೇ ಅಲ್ಲ, ಕತೆ ಏನು, ಯಾಕೆ ಆ ಥರ ಆಯಿತು, ಏನು ನಡೀತಿದೆ, ಯಾವ ಪಾತ್ರ ಏನು ಮಾಡ್ತಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಫಾರ್ ರಮೇಶ್ ಅರವಿಂದ್ ಸರ್ ಪರ್ಫಾರ್ಮೆನ್ಸ್ ಆಗಲಿ, ರವಿಚಂದ್ರನ್ ಸರ್ ಪರ್ಫಾರ್ಮೆನ್ಸ್ ಆಗಲಿ, ಅವ್ರನ್ನ ನೋಡೋಕ್ಕೆ ಹೋಗ್ತಾರೆ. ಸೊ ಸ್ಟೋರಿ ಲೈನ್ ಇಸ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಟ್ರೇಲರಿಂದ ಏನು ಬೇರೆ ಮಾಡಿದ್ದೀವಿ ಏನೋ ಅದು ಆ ಥರ ಅಲ್ಲ. ಟ್ರೇಲರಲ್ಲಿ ಇರೋದೇ ಸಿನಿಮಾ, ಬಟ್ ಇಟ್ಸ್ ಸಮಥಿಂಗ್ ಮೋರ್. ಯಾ. ಓಕೆ, ಸೊ ಟ್ರೇಲರಿಂದನೇ ನೀವು ಜಡ್ಜ್ ಮಾಡಬೇಡಿ ಅಂತ ಹೇಳ್ತಿದ್ದೀರಾ? ಟ್ರೇಲರ್ ಇಷ್ಟ ಆಗಿಲ್ವಾ? ಇಷ್ಟ ಆಗಿದೆ. ಯಾ, ಅಂದರೆ ಇನ್ನೂ ಖುಷಿ ಕೊಡುತ್ತೆ. ಓಕೆ, ಫೈನ್. ಸೊ ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಇದೆ, ಅದ್ರದ್ದು ಕೇಳ್ಬಿಟ್ಟು ನಾನು ಸೆಗ್ಮೆಂಟ್ ವೆರಿ ಮುಗಿಸ್ತೀನಿ. ಬ್ಯಾಡ್ ಅಟ್ ರ್ಯಾಪಿಡ್ ಫೈರ್. ಓಕೆ, ನಿಮಗೆ ಮಾಸ್ ಕತೆಗಳು ಜಾಸ್ತಿ ಇಷ್ಟ ಆಗುತ್ತಾ ಅಥವಾ ಕ್ಲಾಸ್ ಕತೆಗಳು ಜಾಸ್ತಿ ಇಷ್ಟ ಆಗುತ್ತಾ? ಎರಡಲ್ಲೂ ಕತೆ ಚೆನ್ನಾಗಿರಬೇಕು. ರ್ಯಾಪಿಡ್ ಫೈರ್ ಯಾವುದಾದ್ರೂ ಒಂದನ್ನು ಕೊಡಬೇಕು, ಬೇಗ ಕೊಡಬೇಕು. ಮಾಸ ಅಥವಾ ಕ್ಲಾಸ್? ಸದ್ಯಕ್ಕೆ ಮಾಸ್. ಯಾಕಂದರೆ ನಾನು ವಚಲಕ್ಷ್ಮಿನೇ ಫುಲ್ ಮಾಸ್. ಓಕೆ, ಪ್ರೀತಿಯ ಮುಖ್ಯ ಅನ್ಸುತ್ತೋ ಇವಾಗಿನ ಸಮಯದಲ್ಲಿ ಗುರಿ ತುಂಬ ಮುಖ್ಯ ಅಂತ ಅನ್ಸುತ್ತಾ? ಗುರಿ. ಬೆಳಗ್ಗೆ ಶೂಟ್ ಅಥವಾ ರಾತ್ರಿ ಶೂಟ್ ಯಾವ್ದು ಕಂಫರ್ಟಬಲ್? ಬೆಳಗ್ಗೆ. ಸೋಷಿಯಲ್ ಮೀಡಿಯಾ ಅಥವಾ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ? ನಿದ್ದೆ. ನನ್ನ ಫ್ಯಾಮ್ಲಿನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಂಗೆ ನಿದ್ದೆ ಮಾಡೋದು ಎಷ್ಟು ಇಷ್ಟ ಅಂತ. ಬೇಕಂದರೆ ಹಿಂಗೆ ಕೂತ್ಕೊಂಡು ಹಾಗೆ ನಿದ್ದೆ ಮಾಡಿಬಿಡ್ತೀರಾ? ಓಕೆ, ನಿಮ್ಮದು ಮತ್ತು ಧ್ರುವ ಸರ್ದು ಕಾಂಬಿನೇಷನಲ್ಲಿ ಒಂದಿಷ್ಟು ಕ್ವೆಶನ್ಸು. ನಿಮ್ಮಿಬ್ಬರಲ್ಲಿ ಸೆಟ್ಟಲ್ಲಿ ಹೋದಾಗ ಯಾರು ಸಿಕ್ಕಾಪಟ್ಟೆ ಮೂಡಿ ಅಂತ ಅನ್ಸುತ್ತೆ, ನೀವೋ ಅಥವಾ ಧ್ರುವ ಸರ? ನಾನು.
ಧ್ರುವ ಸರ್ ಯಾವಾಗ್ಲೂ ಆ ಎನರ್ಜಿಯಲ್ಲಿ ಸ್ಮೈಲಲ್ಲಿ ಪಟ್ 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 ಅಂತ ಇರ್ತಾರೆ. ನಾನು ಸ್ವಲ್ಪ ಓಕೆ ಎಲ್ಲ ಸರಿ ಇದೆಯಾ, ತುಂಬ ಓವರ್ ಸ್ಟಿಮ್ಯುಲೇಟ್ ಆಗಿಬಿಡ್ತೀನಿ. ಓಕೆ ಸರಿ ಇದೆಯಲ್ಲ, ಕರೆಕ್ಟ್ ಇದೆಯಾ, ಓಕೆ ನನ್ನ ಡೈಲಾಗ್ ಇದು, ಓಕೆ ಇಲ್ಲಿ ಬರ್ತಾರೆ, ನಾನು ತುಂಬ ಕಾನ್ಷಿಯಸ್ ಆಗಿಬಿಡ್ತೀನಿ, ನನ್ನ ಪಾತ್ರಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅವ್ರು ಬಿಂದಾಸ್ ಆಗಿರ್ತಾರೆ ಅವರು. ಓಕೆ, ಟೇಕ್ಸನ್ನು ಯಾರು ಜಾಸ್ತಿ ತಗೊಳ್ತಾರೆ ನಿಮ್ಮಿಬ್ಬರಲ್ಲಿ ಕಂಪೇರ್ ಮಾಡಿದರೆ? ನಾವೆಲ್ಲ ಸಿಂಗಲ್ ಒನ್ ಟೇಕ್, ನಮ್ಮಿಂದ ಏನು ರೀಟೇಕ್ ಆಗಲ್ಲ. ಬಟ್ ನಮ್ಮ ಟೀಮಲ್ಲಿ ತುಂಬ ಪರ್ಫೆಕ್ಷನಿಸ್ಟ್ ಇರೋದ್ರಿಂದ ರೀಟೇಕ್ ಆಗುತ್ತೆ. ರೀಟೇಕ್ ಆಗುತ್ತೆ. ನಿಮ್ಮ ಕಡೆಯಿಂದ ರೀಟೇಕ್ ಆಗಲ್ಲ, ಅವ್ರ ಕಡೆಯಿಂದ ಕಡೆ ಎಲ್ಲೋ ಒಂದ್ಸತಿ. ಓಕೆ, ಲೇಟಾಗಿ ಯಾರು ಹೋಗ್ತಾ ಇದ್ರು ಸೆಟ್ಗೆ, ಅದು ಮತ್ತೆ ಬೈಸ್ಕೊಳ್ತಾ ಇದ್ದಿದ್ದು? ಅಯ್ಯೋ ಯಾರು ಹೋಗ್ತಿರ್ಲಿಲ್ಲ ಲೇಟಾಗಿ, ನಮ್ಗೆ ಗೊತ್ತು ಹೆಂಗ್ ಬೈತಾರೆ ಅದಾದ್ಮೇಲೆ ಲೇಟಾಗಿ ಹೋದ್ರೆ. ಯಾಕಂದ್ರೆ ಇಟ್ ವಾಸ್ ಅ ಹ್ಯೂಜ್ ಸೆಟ್, ತುಂಬ ಆರ್ಟಿಸ್ಟ್ ಇದ್ರು, ಆ್ಯಂಡ್ ಎಲ್ಲ ರೆಡಿ ಆಗಬೇಕಾದ್ರೆ ಟೈಮಿಗೆ ಕರೆಕ್ಟಾಗಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆ್ಯಂಡ್ ಹೋಗಬೇಕು. ಆ್ಯಂಡ್ ಪ್ರೇಮ್ ಸರ್ ದೊಣೆ ತೊಗೊಂಡು ಬರ್ತಾರೆ ಇಲ್ಲ ಅಂದರೆ, ಸೊ ವಿ ಬೋತ್ ವರ್ ಆನ್ ಟೈಮ್. ಓಕೆ, ಫೋನ್ ಜಾಸ್ತಿ ನೋಡೋದು ಅಂತಂದರೆ, ಜಾಸ್ತಿ ಅದರಲ್ಲೇ ಫೋನಲ್ಲೇ ಮುಳುಗಿರೋದು ಅಂತಂದರೆ? ಆ್ಯಕ್ಚುಲಿ ನನಗೆ ಶೂಟಿಂಗ್ ಟೈಮಲ್ಲಿ ಎಕ್ಸಾಮ್ಸ್ ನಡೀತಿತ್ತು. ಓಕೆ, ಸೊ ನಾನು ಫೋನಲ್ಲಿ ಎಲ್ಲ ನೋಟ್ಸ್ ಇಟ್ಕೊಂಡಿದ್ದೆ. ಸೊ ಶಾರ್ಟ್ ಕಟ್ ಅಂದ ತಕ್ಷಣ ಫೋನ್ ಇಟ್ಕೊಂಡು ಎಲ್ಲ ಓದ್ತಿದ್ದೆ. ಸೊ ನಾನು ಫೋನಲ್ಲಿ ಸ್ವಲ್ಪ ಜಾಸ್ತಿ. ಆಯ್ತಾ ಎಕ್ಸಾಮ್ಸ್ ಎಲ್ಲ ರಿಸಲ್ಟ್ ಎಲ್ಲ ಬಂದಿರಬೇಕೇನೋ ಆಗಲಿ, ಅವಾಗೇ ಆಗಿದ್ದು. ಆಯ್ತಾಯ್ತು. ಓಕೆ, ರಿಯಲ್ ಲೈಫಲ್ಲಿ ಡ್ರಾಮೆಟಿಕ್ ಅಂತಂದರೆ ಯಾರು ಸಿಕ್ಕಾಪಟ್ಟೆ? ರಿಯಲ್ ಲೈಫಲ್ಲ ಯಾರು ಡ್ರಾಮೆಟಿಕ್ ಅಂದರೆ ಯಾರು ನಿಮ್ಮದ್ರಲ್ಲಿ ಮತ್ತು ಧ್ರುವ ಸರಲ್ಲಿ ಯಾರು ಅನ್ಸುತ್ತೆ ಅಂತ? ನೋಬಡಿ. ಇಬ್ರು ಡ್ರಾಮೆಟಿಕ್ ಇಲ್ಲ ನಾರ್ಮಲ್ ಆಗಿ. ಓಕೆ, ಕೊನೆಯದಾಗಿ ಒಂದು ಸುಳ್ಳು ಹೇಳಿದ್ದು ಅಂತಂದರೆ? ಸುಳ್ಳು ಹೇಳಿದ? ಏನು ಸುಳ್ಳು ಹೇಳಿದೆ ನಾನು? ಸುಳ್ಳು ನೆನಪಿರಲ್ಲ ಆದರೂ. ಇಲ್ಲ, ಮನೆ ಅನ್ಸುತ್ತೆ. ನಾನು ಸ್ವಲ್ಪ ಆಚೆ ಬಂದರೆ ಊಟ ತಿಂಡಿ ಮಾಡೋದು ಕಡಿಮೆ ಮಾಡಿದ್ದೀನಿ ಅಂತ ಹೇಳಿರೋದಾ? ಹಾಂ, ಅಮ್ಮ ಪಾಪ ಅಡುಗೆ ಮಾಡಿಟ್ಟಿದ್ರು, ತಿಂದ ಅಂತ ಕೇಳಿದ್ರೆ ಹಾಂ ತಿಂದೆ ಅಂತ ಹೇಳಿದೆ. ಆ ಸುಳ್ಳು. ಓಕೆ, ಬೈಸ್ಕೊಂಡಿದ್ದು ಅದೇನೇನೇನೋ? ಡೈಲಿ ಬೆಳಗ್ಗೆ ಬೈಸ್ಕೊತಿರ್ತೀನಿ ನಾನು ಮನೇಲಿ. ಬದಲಿಸ್ಬೇಕು ಅಂತನೋ ಒಂದು ಹ್ಯಾಬಿಟ್ ನಿಮ್ಮಲ್ಲಿ? ನನ್ನಲ್ಲ, ಓವರ್ ಥಿಂಕಿಂಗ್ ಮಾಡೋದು. ಓವರ್ ಥಿಂಕರ್ಸ್ ಅಂತೂ ಅದನ್ನ ಇಷ್ಟನೂ ಪಡೋದಿಲ್ಲ. ನಮಗೋಸ್ಕರ ನಾವು ಓವರ್ ಥಿಂಕ್ ಮಾಡೋದಕ್ಕೆ ಒಂದು ಟೈಮನ್ನು ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಇಲ್ಲ, ನಾನು ಇವಾಗ ಓವರ್ ಥಿಂಕ್ ಮಾಡಬೇಕು ಅಂತ. ಅದು ರಾತ್ರಿ ಮಲ್ಗೋ ಮುಂಚೆ ಎಲ್ಲ ಬರೋ ಯೋಚನೆಗಳೆಲ್ಲ ಇಡೀ ದಿನ ಮೊನ್ನೆ ಹಿಂದಿನ ವರ್ಷ ಏನು ಮಾಡಿದ್ದೀನಿ ಅಂತ ಸಡನ್ ಆಗಿ ಯೋಚನೆ ಬಂದ್ಬಿಡುತ್ತೆ. ಬಟ್ ಓವರ್ ಥಿಂಕಿಂಗ್ ಆ್ಯಂಡ್ ಐ ಥಿಂಕ್ ಸ್ವಲ್ಪ ಮನೇಲಿ ಕೋಪ ಜಾಸ್ತಿ, ಅದನ್ನ ಬದಲಿಸ್ಕೋಬೇಕು ಅಂತ. ಸೀಕ್ರೆಟ್ ಕ್ರಶ್ ಅಂತ ಕ್ರಶ್ ಇಲ್ಲ, ಯಾರು ಇಲ್ವಾ? DM ಅಂದರೆ ರಿಪ್ಲೈ ಮಾಡ್ತೀರಾ ಮಾಡಲ್ವಾ? DM ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಂದರೆ ಯಾರಾದರೂ ರ್ಯಾಂಡಮ್ ಆಗಿ ಕಳಿಸಿದ್ದಕ್ಕೆ? ಅಂದರೆ ನಾನು ನೋಡಲ್ಲ ಅಷ್ಟು, ಅಂದರೆ ಸೆಗ್ರಿಗೇಟ್ ಆಗಿರುತ್ತೆ. ಸೊ ಏನಾದರೂ ಐ ಕೀಪ್ ಗೋಯಿಂಗ್ ಥ್ರೂ ಇಟ್. ಸೊ ಇಫ್ ಐ ಫೈಂಡ್ ಎನಿ ಮೆಸೇಜಸ್ ಆ ಥರ ಐ ರಿಪ್ಲೈ. ಸ್ಟಾಕ್ ಮಾಡಿದ್ದೀರಾ ಯಾರನ್ನಾದ್ರೂ ಇನ್ಸ್ಟಾಗ್ರಾಮಲ್ಲಿ? ನನ್ನ ಫೋಟೋ ಹಾಕ್ಮೇಲೆ ನಾನೇ ಸ್ಟಾಕ್ ಮಾಡ್ಕೊಳ್ತೀನಿ. ಓಕೆ, ಫಿಲ್ಟರ್ ಕಾಫಿ ಅಥವಾ ಗ್ರೀನ್ ಟೀ? ಫಿಲ್ಟರ್ ಕಾಫಿ, ಗ್ರೀನ್ ಟೀ ನೀರದು. ನಮ್ಮ ಮನೇಲಿ ಗ್ರೀನ್ ಟೀ ಕುಡಿಯೋದು ಕಲಿ ಅಂತ. ಫಿಲ್ಟರ್ ಕಾಫಿ ವಿತ್ ಮಿಲ್ಕ್ ವಿತ್ ಶುಗರ್. ಓಕೆ, ಇದ್ರದ್ದು ಏನಂತ ಅಥೆಂಟಿಕ್ ಫಿಲ್ಟರ್ ಕಾಫಿ. ಯಾ. ಓಕೆ, ಬಿರಿಯಾನಿ ಅಥವಾ ಡಯಟ್ ಫುಡ್? ಬಿರಿಯಾನಿ. ನಾನು ಫುಡಿ, ನಂಗೆ ಈ ಡಯಟ್ ಎಲ್ಲ ಅರ್ಥ ಆಗಲ್ಲ ನನಗೆ. ಸುಮ್ಮನೆ ಯಾರಾದ್ರೂ ಕೇಳಿದ್ರೆ ವೆರಿ ಕಾನ್ಶಿಯಸ್. ಮತ್ತೆ ಇಷ್ಟು ಚೆನ್ನಾಗಿ ಹೆಂಗ್ ಮೇಂಟೈನ್? ಏನು ಮೆಟಬಾಲಿಸಮ್ ಚೆನ್ನಾಗಿದೆ, ಜೀನ್ಸ್ ಚೆನ್ನಾಗಿದೆ, ಬಟ್ ಜಿಮ್ಗೆ ಹೋಗ್ತಾ ಇರ್ತೀನಿ, ವರ್ಕೌಟ್ ಮಾಡ್ತಾ ಇರ್ತೀನಿ. ಬಟ್ ಐ ಆಮ್ ಅ ವೆರಿ ಬಿಗ್ ಫುಡಿ. ಓಕೆ, ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಆಗತ್ತಾ ಅಥವಾ ಮನೇಲಿ ಚಿಲ್ ಮಾಡೋದು ಇಷ್ಟ ಆಗತ್ತಾ? ಮನೇಲಿ ಚಿಲ್ ಮಾಡೋದು, ಬಟ್ ರೀಸೆಂಟಾಗಿ ಅಂದರೆ ಔಟ್ ಆಫ್ ಕಂಟ್ರಿ ಲೈಕ್ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ. ಈ ಬೆಂಗಳೂರು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡೋದು ಬೇರೆ ಕಡೆ ಹೋಗೋಕೆ ಇಷ್ಟ. ಬೇರೆ ಕಡೆ ಹೋಗೋದು ಇಷ್ಟ. ನಾನು ಹೆಚ್ಚು ಕಾನ್ಫಿಡೆಂಟ್ ಆಗಿರೋದು ಯಾವಾಗ ಅಂದರೆ? ಐ ಆಮ್ ಆಲ್ವೇಸ್ ಕಾನ್ಫಿಡೆಂಟ್. ಈವನ್ ವೆನ್ ಐ ಡೋಂಟ್ ಫೀಲ್ ಕಾನ್ಫಿಡೆಂಟ್, ಐ ಶೋ ದಟ್ ಐ ಆಮ್ ಕಾನ್ಫಿಡೆಂಟ್. ಕೋಪ ಬರೋದು ಯಾವಾಗ ಅಂದರೆ? ನನ್ನ ನಿದ್ದೆಯಿಂದ ಎಬ್ಸಿದಾಗ, ಊಟ ಕರೆಕ್ಟಾಗಿ ಲೈಕ್ ತಿಂದಿಲ್ಲ ಅಂದರೆ. ಬಟ್ ನಂಗೇನೋ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಊಟ ಕಮ್ಮಿ, ಬಟ್ ಮನೇಲಿದ್ದಾಗ ಐ ನೀಡ್ ಲಾಟ್ ಆಫ್ ಫುಡ್. ಅದು ಹಾಗೆ ಅಲ್ವಾ, ಕೆಲಸ ಮಾಡೋ ಟೈಮಲ್ಲಿ ಬೇಕು ಅಂತ ಹೊಟ್ಟೆನೇ ಹಸಿಯಲ್ಲ, ಬಟ್ ಮನೇಲಿದ್ದಾಗ ಎಲ್ಲ 1 ಅವರ್ಗೂ ತಿನ್ಬೇಕು ಅನಿಸ್ತಾ ಇರುತ್ತೆ. ಓಕೆ, ಫ್ಯಾನ್ಸ್ಗೆ ಗೊತ್ತಿಲ್ಲದ ನನ್ನ ಒಂದು ಸೈಡ್ ಯಾವುದು ಅಂದರೆ ಅಂತ? ದಟ್ ಐ ಆಮ್ ಅ ಫುಡಿ. ಅದು ಗೊತ್ತಾಯ್ತು. ಆ್ಯಂಡ್
ನಾನು ಕ್ಲೋಸ್ ಇರೋರ ಜೊತೆ ನಾನು ತುಂಬ ಮಾತಾಡ್ತೀನಿ, ತುಂಬ ಕಾಟ ಕೊಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ Thank you. 30th ರಿಲೀಸ್ ಆಗ್ತಾ ಇದೆ ಮೂವಿ. ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ಮೇಲೆ. ಎಲ್ಲರ ಪಾರ್ಟು ಕ್ಯಾರೆಕ್ಟರು ಯಾವ್ಯಾವ ಥರ ಬಂದಿದೆ, ಯಾಕಂದರೆ ಎಷ್ಟೊಂದು ಜನ ಸೂಪರ್ ಸ್ಟಾರ್ ಇರೋದ್ರಿಂದ ಹೆಂಗೆ ಪ್ರೇಮ್ ಸರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಫೈನಲ್ ಆಗಿ ಜನಗಳಿಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ? ಎಸ್, 4 yearsಯಿಂದ ಕಾಯ್ತಿದ್ವಿ ಆ್ಯಂಡ್ ಫೈನಲಿ ದ ಡೇ ಇಸ್ ಹಿಯರ್. ಎಲ್ಲರೂ ನನ್ನ ಕಮೆಂಟ್ಸಲ್ಲಿ ಕೆಡಿ ಯಾವಾಗ ತಿರ್ಗಾ ಪೋಸ್ಟ್ಪೋನ್ ಆಯ್ತಾ ಏನಂತ ಕೇಳ್ತಿದ್ರು. ಬಟ್ 30th April ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಪ್ಲೀಸ್ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಎಸ್, ಇದಾಗಿತ್ತು ರಿಶ್ಮಾ ಅವರ ಮಾತು. ಹೋಪ್ಫುಲಿ ಈ ಇಂಟರ್ವ್ಯೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ 30ನೇ ತಾರೀಕು KD ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು.